ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವದ್ಗೀತಾ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕ 6 ಭೀಷ್ಮ ದ್ರೋಣ ತಟ ಎಂಬ ಶ್ಲೋಕವನ್ನ ಮನನ ಮಾಡೋಣ. ಬನ್ನಿ. ಈ ಶ್ಲೋಕ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಇಡೀ ಒಂದು ಭಗವದ್ಗೀತೆಯ ಒಂದು ಆದಿಯಿಂದ ಅಂತ್ಯದವರೆಗೂ ಯಾವ ಒಂದು ಸಾರಾಂಶ ಇದೆಯೋ ಅದೆಲ್ಲವನ್ನೂ ಇದರಲ್ಲಿ ಒಳಗೊಳಿಸಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ನಾವು ನಮ್ಮ ನಮ್ಮ ದೃಷ್ಟಿಯಲ್ಲಿ ಹೇಗೆ ನೋಡ್ತೀವಿ ಅನ್ನೋದನ್ನ ಕಂಡ್ಕೊಳ್ಳೋಣ. ಈಗ ಮೊದಲನೇದಾಗಿ ಸುಜಿ ಅಜ್ಜಿ, ನೀವು ಶುರು ಮಾಡ್ತೀರಾ? ಮಾಡ್ತೀನಿ. ಮೊದಲನೇ ಪ್ರಶ್ನೆ, ರಣನದಿ ಯಾವುದರ ಉಪಮೇಯ? ಇವಾಗ ನಾವು ನದಿಯನ್ನ ಎಷ್ಟೊಂದಕ್ಕೆ ಹೋಲಿಸ್ತೀವಿ ಅಲ್ವಾ? ಈ ಶ್ಲೋಕದಲ್ಲಿ ರಣನದಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದನ್ನ ಕುರಿತಾಗಿ ಹೇಳಿದ್ದಾರೆ ಅಂತ ಬಿಟ್ಟು ನಿಮ್ಗೆ ಅನ್ಸುತ್ತೆ? ರಣ ನದಿ ಅಂದ್ರೆ ಕುರುಕ್ಷೇತ್ರದ್ದು. ಏನಾದ್ರು ನೋಡ್ಬೇಕಾ? ಶ್ಲೋಕ ಏನಾದ್ರು ನೋಡ್ಬೇಕಾ ಅಥವಾ ಬೇಡ? ಇಲ್ಲ ಪರವಾಗಿಲ್ವಾ? ಇಲ್ಲ ಬೇಡ ಬೇಡ. ರಣ ನದಿ ಅಂದ್ರೆ ಫುಲ್ ಇದು ಕುರುಕ್ಷೇತ್ರ. ಅದು ಭಯಂಕರ ನದಿ. ಅದರಲ್ಲಿ ಒಂದಷ್ಟು ಜನ ಸತ್ತಿರ್ತಾರೆ. ಅದು ರಕ್ತದಿಂದ ಇದಾಗಿರೋದನ್ನ ಆತರಾನು ಅದನ್ನ ಹೇಳ್ಬೋದು. ಭಯಂಕರ ನದಿ ಅಂದ್ರೆ ಅಷ್ಟು ಲಕ್ಷಾಂತರ ಜನ ಸತ್ತಿರ್ತಾರೆ. ಅದನ್ನೆಲ್ಲ ರಕ್ತ ಇದ್ರಿಂದ ಎಲ್ಲ ಇರೋ ಕೆಂಪು ಇದ್ರಿಂದಾನು ರಣ ನದಿ ಅಂತಾನು ಹೇಳ್ಬೋದು. ಅದಕ್ಕೆ ನನ್ನ ಭಾವನೆ, ನಾ ಹಂಗೆ ಅನ್ಕೋತೀನಿ. ಎಲ್ಲಾರು ಸತ್ತಿರೋದ್ರಿಂದ ರಣ ನದಿ ಆ ತರ. ಅದೊಂದು ಭಯಂಕರ ನದಿ. ಅಲ್ಲಿ ಮತ್ತೆ ಅದನ್ನೆಲ್ಲ ಫುಲ್ ಬಂದ್ಬಿಡುತ್ತೆ. ಅಲ್ಲಿ ದಡಗಳಿರುತ್ತೆ. ಅದು ಭೀಷ್ಮ ದ್ರೋಣ. ರಣ ನದಿ ಅಂದ್ರೆ ಕುರುಕ್ಷೇತ್ರ. ಅದ್ರಲ್ಲಿ ಲಕ್ಷಾಂತರ ಜನರು ಸತ್ತಿರೋದ್ರಿಂದ ಆ ರಕ್ತ ಪೂರಿತವಾದ ಆ ಇದಕ್ಕೆ ರಣ ನದಿ ಅಂತ ಹೇಳೋದು. ಆಮೇಲೆ ನಮ್ಮ ಇದ್ರಲ್ಲಿ ತಗೊಂಡೆ, ನಮ್ಮ ಜೀವನಾನೇ ಒಂದು ಕುರುಕ್ಷೇತ್ರ. ಕುರುಕ್ಷೇತ್ರ ನಮ್ಮ ಜೀವನನೇ ಒಂದು ನದಿ, ನಮ್ದು ಕುರುಕ್ಷೇತ್ರ, ನದಿ. ಒಂದು ಕುರುಕ್ಷೇತ್ರ. ಸರಿ, ನೆಕ್ಸ್ಟ್ ವಸಂತ ಅವರು ಹೇಳ್ಬೋದಾ? ಎರಡನೇ ಪ್ರಶ್ನೆ, ಹೇಳ್ತೀನಿ ಮ್ಯಾಮ್. ಈ ರಣ ನದಿಯ ದಡಗಳು ಯಾರು? ಅಲ್ಲಿ ಉಲ್ಲೇಖ ಇದೆ ಈ ಶ್ಲೋಕದಲ್ಲಿ, ನೀವು ನೋಡಿರ್ಬಹುದು. ಶ್ಲೋಕ ನೋಡ್ಬೇಕಾಗತ್ತಾ? ಏನು ಬೇಡ ಮ್ಯಾಮ್. ರಣ ನದಿ ಅಂದ್ರೆ ಉಲ್ಲೇಖ ಅಂದ್ರೆ ಎರಡನೇ ಕ್ವಶನ್ ತಾನೆ ಮ್ಯಾಮ್? ಇರಿ, ಅದು ಚೇಂಜ್ ಆಯ್ತು, ಟಚ್ ಮಾಡಿದೆ ಅದು. ಅದೇ ಈ ರಣ ನದಿಯ ದಡಗಳು ಯಾರು ಅಂತ. ದಡಗಳನ್ನ ದಡಗಳು ಅಂದ್ರೆ ಭೀಷ್ಮ ಮತ್ತು ಒಂದ್ ನಿಮಿಷ, ಭೀಷ್ಮ ಮತ್ತು ದ್ರೋಣ ಇವರಿಬ್ರು ಈ ಕಡೆ ಆ ಕಡೆ ನದಿಗೆ ಗೋಡೆ ಇದ್ದಂಗೆ ಇರುತ್ತೆ. ಭೀಷ್ಮ ಬಂದು ಇವರು ಗುರುಗಳ ಸಮಾನ ದ್ರೋಣ. ಆಮೇಲೆ ಭೀಷ್ಮ ತಾತನ ಸಮಾನ, ಅವರ ತಾತ. ಹೀಗೆ ದಾರಿದೀಪವಾಗಿ ತೋರಿಸುವುದಕ್ಕೆ. ಯಾರಿಗೆ ದಾರಿದೀಪ ಆಗಿದ್ದಾರೆ? ಇದು ಪಾಂಡವರಿಗೆ ದಾರಿದೀಪ ಆಗಿದ್ದಾರೆ ಅಂತೀರಾ? ರೀತಿ ಹಾಗೂ ಅನ್ಕೊಳ್ಬಹುದು. ಯಾಕೆಂದ್ರೆ ಪಾಂಡವರ ಗೆದ್ರಲ್ವಾ, ಅವ್ರು ಸುಮ್ನೆ ಆಗೋದ್ರು. ಮನಸ್ಸಿನೊಳಗಡೆ ಒಳಗೆ ಹೋಗಿ ಇದ್ರೊಳಗೆ ಇವರು ಮಾತನ್ನ ಕೇಳ್ತಾರೆ. ಭೀಷ್ಮ ಮಾತು ಮತ್ತೆ ದ್ರೋಣ ಗುರುಗಳ ಮಾತುಗಳನ್ನ ಕೇಳ್ತಾರೆ.
ಕೇಳಿದಕ್ಕೆ ಇವ್ರಿಗೆ ಒಳ್ಳೇದಾಗುತ್ತೆ. ಮನಸ್ಸಿನಲ್ಲಿ ಇವರು ಪಾಂಡವರ ಕಡೆ ಒಳಗಡೆನೆ ಅವರು ಇರ್ತಾರೆ, ಅವ್ರ ಪರವಾಗಿ. ಹೌದು, ಕೌರವರ ಪರ ಅವರು ನಿಂತ್ಕೊಂಡು ಹೋರಾಡಿದ್ರು ಮಾನಸಿಕವಾಗಿ ಪಾಂಡವರ ಕಡೆ ಪಾಂಡವರ ಇರ್ತಾರೆ. ಕಡೆ ಇರ್ತಾರೆ. ಇವರು ಅವ್ರ ಮಾತನ್ನ ಕೇಳ್ತಾರೆ ಪಾಂಡವರು, ಅದಕ್ಕೆ ಇವರಿಗೆ ಗುರುಗಳಾಗಿ ಇರ್ತಾರೆ, ಜೊತೆ ಇರ್ತಾರೆ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನ ಲಕ್ಷ್ಮೀಜಿ, ಮುಂದಿನ ಪ್ರಶ್ನೆ ನೀವು ತಗೊಳ್ತೀರಾ? ಇಲ್ಲಿ ನದಿಯ ನೀರು ಎಂತಹದ್ದು ಅಂತ ಹೇಳ್ತಾರೆ, ಜಯದ್ರಥ ನೀರು ಅಂತ ಹೇಳಿದ್ದಾರೆ. ಅದು ನೀರು ಹೇಗೆ ಅವರಿಗೆ ತೊಂದರೆ ಕೊಡುವಂತಹದ್ದ? ಜಯದ್ರಥನ್ನ ನೀರಿಗೆ ಅದಕ್ಕೋಸ್ಕರ ಹೋಲಿಸಬಹುದು, ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ? ಇದು ನೀರು ಬಹಳ ಭಯಂಕರವಾಗಿರೋದು ಅಂತಂದ್ ಹೇಳಾರಮ್ಮ. ಇಲ್ಲೇ ತಿಮಿಂಗಲ, ಮೊಸಳೆ, ಸುಳಿ ಎಲ್ಲಾ ಐತ್ರಿ. ಅದ್ರಿಂದ ಜಯದ್ರಥ ನೀರಿಂದ ಆಳ ಅದ್ ಎಷ್ಟೈತು, ಎಷ್ಟು ಭಯಂಕರ ಆಗೈತು ಅದು ಗೊತ್ತಿಲ್ಲ ಅಂತಂದ್ ಹೇಳ್ಯಾರಮ್ಮ. ಈಗ ನಮ್ ಜೀವನದೊಳಗೂ ಅಷ್ಟರಿ, ನಾವು ಏನ ಮಾಡ್ತಿರ್ತೇವಿ ಅದ್ ಎಷ್ಟ ಮುಂದಿಂದ ಇನ್ನು ಏನು ಗೊತ್ತಿರಲ್ಲ ರೀ ನಮಗ, ಅದ್ರ ಆಳ ಎಷ್ಟೈತಿ, ಅದ್ರದ್ದು ಮುಂದಿಂದ ಹೆಂಗ ಏನು ಅಂತ ಹೇಳಿ ಗೊತ್ತಿರಂಗಿಲ್ಲ ರೀ. ಸಡನ್ ಆಗಿ ಒಂದು ಜೀವನದೊಳಗ ಈಗ ಹಿತಶತ್ರುಗಳು ಇರ್ತಾರ, ಶತ್ರುಗಳು ಇರ್ತಾರ, ಬೇಕಾದವ್ರು ಇರ್ತಾರ, ಬ್ಯಾಡದವ್ರು ಇರ್ತಾರ. ಅಂತವ್ರ ಜೊತೆಗೆಲ್ಲ ನಾವು ಈಗ ಹೆಂಗ ಅಂಬಿಗ ಶ್ರೀಕೃಷ್ಣ ಇವ್ರ ಹೆಂಗ ಪಾಂಡವ್ರ ಹೆಂಗ್ ನಂಬ್ಕೊಂಡ್ ಹೋದ್ರು, ಆತರ ನಾವು ಅಂಬಿಗನ್ನ ನಂಬ್ಕೊಂಡ್ ಹೋದಾಗ ನಾವು ನಮ್ ದಡ ಮುಟ್ಟೇವಿ ಅಂತಂದ್ ಹೇಳಕ್ ಹೇಳ್ಯಾರ ಹೇಳಿ ಅನಸ್ತಮ್ಮ ನನಗ. ಆಧ್ಯಾತ್ಮಿಕ ಚಿಂತನೆ ಒಳಗ ಆದಿ ದೈವಿಕದೊಳಗ ಅಂತಂದ್ ಹೇಳಿದ್ರ ಜಯದ್ರಥದ ನದಿನೂ ಹೋಲ್ಸ್ಯಾರ, ಅದು ಭಯಂಕರವಾಗಿರೋ ನದಿ ಅಂತಂದ್ ಹೇಳಿ ನನಗ ಅನಸ್ತವಮ್ಮ. ಧನ್ಯವಾದ ರೀ. ಅದೇ ಜಯದ್ರಥ ಅಂತಂದ್ರೆ ಈ ಕೌರವರಲ್ಲಿ ಒಬ್ಳು ಇರ್ತಾಳೆ ಅಲ್ವಾ ಹುಡುಗಿ, ದುಶ್ಯಳೆ ಅಂತ ಅನ್ಕೊಳ್ತೀನಿ. ದುಶ್ಯಳೆಯ ಗಂಡ ಜಯದ್ರಥ, ಅವನು ಇವ್ರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಯಾರಿಗೆ? ಪಾಂಡವರಿಗೆ. ಅದರಲ್ಲಿರುವ ಸುಳಿ ಎಂತಹದ್ದು? ಸುಳಿಯನ್ನ ಯಾತಕ್ಕೆ ಹೋಲಿಸಿದ್ದಾರೆ? ದುರ್ಯೋಧನನ್ಗೆ ಹೋಲಿಸಿದ್ದಾರೆ. ಇದನ್ನ ಯಾರು? ಪ್ರಿಯಾಂಕಾಜಿ, ನೀವು ಹೇಳ್ತೀರಾ? ಇದ್ದೀರಾ? ಹಾ ಅಮ್ಮ ಹೇಳ್ತೀನಿ ಅಮ್ಮ. ಮೂರನೇದಲ್ಲ ಅಮ್ಮ? 4. ಅದರಲ್ಲಿರುವ ಸುಳಿ ಎಂತಹದ್ದು? ಸುಳಿನ ದುರ್ಯೋಧನನ್ಗೆ ಹೋಲಿಸಿದ್ದಾರೆ. ಅದೇ ಅಮ್ಮ, ಇಲ್ಲಿವರೆಗೂ ಕೇಳಿದ ಹಾಗೆ ಭೀಷ್ಮ ಮತ್ತೆ ದ್ರೋಣ 2 ದಡಗಳು. ಅದರಲ್ಲಿ ಜಯದ್ರಥ ನೀರು, ಇದರಲ್ಲಿ ಅದೇ ತಿಮಿಂಗ್ಲ ಅಲ್ಲೇ ದುರ್ಯೋಧನ ಸುಳಿಯ ಹಾಗೆ. ಈಗ ಸುಳಿನಲ್ಲಿ, ನೀರಲ್ಲಿ, ನದಿನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸುಳಿ ಅಂತಂದ್ರೆ ಅದು ಸುತ್ತುತ್ತಾ ಇರುತ್ತೆ. ಆ ಸುಳಿನಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಅದು ನಮ್ಮನ್ನ ಎಳ್ಕೊಳ್ಳುತ್ತೆ, ಸುತ್ತುತ್ತಾ ನಮ್ಮನ್ನ ಬಹಳ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗೇನೆ ಇಲ್ಲಿ ದುರ್ಯೋಧನ ಸುಳಿಯ ಹಾಗೆ ಅಂತ ಹೇಳ್ತಿದಾರೆ ಅನಿಸ್ತಮ್ಮ. ಮತ್ತೆ ಇನ್ನೇನಾದ್ರೂ ಹೇಳ್ಬೇಕು ಅಂತಿದ್ದೀರಾ?
ಅಂದ್ರೆ ಈ ಭ್ರಮೆ, ಅಹಂಕಾರ, ಸುಳ್ಳು, ಮೋಸ ಇಂಥ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋದು ಕಷ್ಟ. ಇಂಥದನ್ನೆಲ್ಲದನ್ನು ಇಂಥ ಸುಳಿನ ಹೇಗೆ ಪಾರಾಗ್ಬೇಕಂತ ಹೇಳಿ ಇಲ್ಲಿ ಅಂಬಿಗಾ ಕೃಷ್ಣ ಇದ್ದಾನೆ ಅಂತ ಕೃಷ್ಣನ ಒಂದು ಮಾರ್ಗ. ಮತ್ತೆ ಆ ಕೃಷ್ಣ ಆ ಸುಳಿ ಸಂದರ್ಭದಲ್ಲಿ ನಾನು ಕೃಷ್ಣನ ಹೇಗೆ ಅಂಬಿಗನಾಗ್ಬೇಕು ಅನ್ನೋದು ಹೇಳ್ತಿದ್ರು ಅಂತ ಅನಿಸ್ತಾನೆ. ಓಕೆ, ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದಗಳು. ಸಾವಿತ್ರಿಜಿ, ನೀವು 6ನೇ ಪ್ರಶ್ನೆಯನ್ನ ತಗೊಳ್ತೀರಾ. ನದಿಯಲ್ಲಿರುವ ಭಯಂಕರ ಜೀವಿಗಳು ಯಾವುವು ಅಂತ. ಇದರಲ್ಲೆಲ್ಲಾನು ಉಲ್ಲೇಖ ಇದೆ ಯಾವುವು ಅಂತ. ನೋಡ್ಕೊಂಡಿದ್ದೀರಾ? ಹೇಳ ಅಥವಾ ಅದೇ ಎರಡು ಮೊಸಳೆಗಳಿರತ್ತೆ. ಹಾ ಅಶ್ವತ್ಥಾಮ, ವಿಕರ್ಣ ಅನ್ನೋ ಒಂದು ದೊಡ್ಡ ಎರಡು ಮೊಸಳೆಗಳಿರತ್ತೆ ಅದರಲ್ಲಿ. ಕರ್ಣ ಅಂತಂದ್ರೆ ದೊಡ್ಡ ಅಲೆ ಅದರಲ್ಲಿ. ಅಂದ್ರೆ ದೊಡ್ಡದಂತ ಮೀನದು, ಶಾರ್ಕ್ ಅಂತ, ಅದು ನುಂಗ್ ಬಿಡ್ತಾ ಇರತ್ತೆ ಎಲ್ಲಾರ್ನು. ಮನುಷ್ಯರನ್ನು ಕೂಡ ಅದು ಎಳೆದು ರಕ್ತದ ಸಮೇತ ಎಳೆದು ಆ ನರಗಳನ್ನೆಲ್ಲ ಕಿತ್ತಾಕಿ ನುಂಗ್ ಬಿಡ್ತಾ ಇರತ್ತೆ. ಆ ದೊಡ್ಡ ಶಾರ್ಕ್ ಶಲ್ಯ ಅಂತ. ಮತ್ತೆ ಗಾಂಧಾರ, ಶಕುನಿ ಅಂತಂದ್ರೆ ನೀಲಿ ಕಮಲ ಅಂತ. ಕೆಸರಲ್ಲಿ ಹೋದ್ರೂ ಸಿಕ್ಕಾಕೊಂಡ್ಬಿಡ್ತೀವಿ. ಆ ಕಮಲ ಚೆನ್ನಾಗಿದೆ, ತುಂಬಾ ನೋಡಕ್ಕೆ ಸುಂದರವಾಗಿದೆ ಅಂತ ಏನಾದ್ರು ಅದನ್ನ ಮುತ್ತಿಟ್ಕೊಳ್ಳೋಣ, ಚೆನ್ನಾಗಿದೆ ಅಂತ ಹೋಗಿ ಕಿತ್ಕೊಳಕ್ ಹೋಗಿ ನೋಡೋಣ ಅಂತಂದ್ರೆ ಆ ಕೆಸರಿನಲ್ಲಿ ಮೊಣಕಾಲು ಒಳಗುವರೆಗೂ ಹೋಗ್ಬಿಡತ್ತೆ. ಮತ್ತೆ ಕಾಲು ಹೊರಗಡೆ ತೆಗಿಯಕ್ಕಾಗಲ್ಲ, ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಒಂದು ಮಾತಿನಲ್ಲಿ ಅಂತ. ಸಿಕ್ಕಾಕೊಂಡು ಬರ್ದೀರ ಆಗ್ತೀವಿ, ಸೋತೋಗ್ತೀವಿ ಅದನ್ನ ಪಡಿಯಕ್ ಹೋದಾಗ ಅಂತ ಹೇಳ್ತಾ ಇದ್ದಾರೆ. ಯಾವ್ದಿದೆ ಆಮೇಲೆ ಕೃಪಾಚಾರ್ಯರನ್ನ ನದಿ ಸೇನಾಧಿಪತಿ ಅಂತ ಮಾಡ್ತಾರೆ. ಅವರು ಅದೇ ಆ ಯುದ್ಧ ಹೇಗೆ ನಡೆಸ್ಬೇಕು, ಏನ್ ಮಾಡ್ಬೇಕು ಅಂತ ಯುದ್ಧಕ್ಕೆ ಸೇನಾಧಿಪತಿ. ಈಗ ಸೇನಾಧಿಪತಿನಲ್ಲೇ ಇರತ್ತೆ ಎಲ್ಲಾನು. ಸೇನಾಧಿಪತಿ ಪಕ್ಕಕ್ಕೆ ಹೋಯ್ತು ಅಂದ್ರೆ ಯುದ್ಧ ಸೇನೆ ಕೂಡ ಪಕ್ಕಕ್ಕೆ ಹೋಗ್ಬಿಡತ್ತೆ. ಅದು ಒಂದು ಶ್ಲೋಕನೇ ಇದೆ, ಸೈನ್ಯಂಬು ಚೆದರಿನ ಸೈನ್ಯನಾಥುನಿ ತಪ್ಪು ಅಂತ ಹೇಳ್ತಾರೆ. ಆ ಸೈನ್ಯನ ಯಾರು ನೋಡ್ಕೋತಾರೋ, ಆ ಸೈನ್ಯದ ನಾಯಕ ಇವ್ರಿಗೆ ಏನೇ ಕೆಟ್ಟೋದ್ರು ಆ ನಾಯಕಂದೇ ತಪ್ಪಾಗತ್ತೆ. ಹಾಗಾಗಿ ಈ ಕೃಪಾ ಅನ್ನೋರು ತುಂಬಾ ಚೆನ್ನಾಗಿ ಸೇನಾಧಿಪತಿ ಆಳ್ವಿಕೆಯನ್ನ ಆಳ್ತಾ ಇರ್ತಾರೆ ಅಂತ, ಸೇನಾಧಿಪತಿ ಅಂತ. ದುರ್ಯೋಧನ ಅಂದ್ರೆ ದೊಡ್ಡ ಸುಳಿನೇನು, ಸುಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಅದು ಎಳ್ಕೊಂಡು ಹೋಗ್ಬಿಡತ್ತೆ. ಅದು ಯಾವ್ದೇ ಬಂದ್ರು ಏನು ಕೇಳಲ್ಲ, ಇದು ಒಳ್ಳೇದ ಕೆಟ್ಟದ್ದ ಅದು ಏನು ಯೋಚನೆನೇ ಮಾಡಲ್ಲ. ಹಾಗೆ ಇನ್ನು ನೀರಿಗೆ ಅಂದ್ರೆ ತುಂಬಾ ರಭಸ ಇರತ್ತೆ, ತುಂಬಾ ರಭಸ ನೀರು, ಎಲ್ಲವನ್ನು ಹೊಡ್ಕೊಂಡು ಹೋಗ್ಬತ್ತೆ, ಏನಾದ್ರೂ ಅನಾಹುತಗಳಾಗೋಗ್ಬಿಡತ್ತೆ. ಇದನ್ನೆಲ್ಲ ತಡಿತಾ ಇರೋದು ಎರಡು ದಡಗಳಾಗಿ ಅಂತಂದ್ರೆ ದ್ರೋಣಾಚಾರ್ಯರು ಮತ್ತೆ ಭೀಷ್ಮ ಪಿತಾಮಹರು ಅಂತ. ಮತ್ತಿನ್ನೇನಾದ್ರು ಹೇಳ್ಬೇಕಮ್ಮ? ತಡಿತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ ನೀವು? ದಡಗಳು ಇರೋದ್ರಿಂದ ಅವರು ತಡಿತಾ ಇದ್ದಾರೆ, ಹೊರಗಡೆಗೆ ಹೋಗದಿರ ಅದು ಕಾಪಾಡ್ತಾ ಇದೆ ಅಂತ. ಯಾಕೆಂದ್ರೆ ಭೀಷ್ಮ ಪಿತಾಮಹರನ್ನು ಅಷ್ಟು ಸಲೀಸಾಗೇನು ಸೋಲ್ಸಕ್ಕ ಯಾರ ಕೈಲೂ ಆಗಲ್ಲ, ಸಾಧ್ಯನೇ ಇಲ್ಲ ಅವ್ರನ್ನ. ಇನ್ನ ದ್ರೋಣಾಚಾರ್ಯರು ಕೂಡ ಅಷ್ಟೇ, ತುಂಬಾ ಸಾಧನೆ ಮಾಡಿರೋರವರು ದ್ರೋಣಾಚಾರ್ಯರು. ಗುರುಕುಲ ಇದು ಗುರುಗಳಾಗಿರ್ತಾರೆ ಅವರಿಗೆ. ಎರಡೂ ಪಾಂಡವರಿಗೂ ಕೌರವರಿಗೂ ಗುರುಗಳೇ ಆಗಿರ್ತಾರೆ ಅಂತ. ಕರ್ಣ ಅಂತಂದ್ರೆ ಇನ್ನ ಅವನು ಅಧರ್ಮದ ಕಡೆಗೆ ಹೋಗ್ತಾನಲ್ವಾ ಕರ್ಣ.
ಅವನು ಒಂದು ಅಲೆಗೆ ಆ ಹೋಲ್ಸಿದ್ದಾರೆ. ಆ ದೊಡ್ಡ ಅಲೆ ಅಂತ. ಆ, ಕರ್ಣ ಅಲೆಗೆ ಅಂತಂದ್ರೆ ಬಂದಾಗ್ಲೂ ಸಿಕ್ಕಾಕೊಂಡ್ಬಿಡ್ತೀವಿ. ದೊಡ್ಡ ಅಲೆ. ಅದು ಸಮುದ್ರದ ಮೇಲ್ಮಟ್ಟದಿಂದ ಬೀಸತ್ತೆ ಅದು. ಆ ಅದಕ್ಕೆ ಸಿಕ್ಕಾಕೊಂಡಾಗ ಆ ಬಿದ್ದು ಒಳಗೆ ಮುಳುಗೋಗೋ ಪರಿಸ್ಥಿತಿನೂ ಬಂದ್ಬಿಡತ್ತೆ ಅದು. ಸಾವು ನೋವುಗಳು ಎಲ್ಲ ಸಂಭವಿಸತ್ತೆ ಅದರಿಂದ ಅಂತಹ ಒಂದು ದೊಡ್ಡ ಅಲೆ ಅದು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇನ್ನೇನಾದ್ರೂ ಹೇಳ್ಬೇಕು ಅಂತಿದ್ರೆ ನಾವು ಎಲ್ಲ ಹೊರಗೆ ಪೂರ್ತಿ ಬರ್ಬೇಕು ಅಂತಂದ್ರೆ ಸೇರಿಸ್ಬಿಟ್ಟು ಎಲ್ಲಾನು ಸಮಗ್ರವಾಗಿ ನೀವು ಏನೇನ್ ಅನ್ಕೊಂಡಿದ್ದೀರಾ ಪೂರ್ತಿಯಾಗಿ ಇದರ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಹೇಗ್ ಮೂಡ್ ಬಂದಿದೆ ಅನ್ನೋದನ್ನ ನೀವು ಹೇಳ್ಬೋದು. ಇಂಥ ನದಿ ಎಷ್ಟೊಂದು ಕಷ್ಟಕರವಾಗಿದೆ ಅಲ್ವಾ? ಏನು ಅದರಲ್ಲಿ ಎಷ್ಟೊಂದಿವೆ. ನೀಲಿ ಬಣ್ಣದ ಕಮಲ ಇದೆ. ಈ ನೀರು ಅದು ಸರಿ ಇಲ್ಲ. ನೀರು ಮತ್ತೆ ನೀವು ಆ ಕಡೆ ಈ ಕಡೆ ಭೀಷ್ಮರು ದ್ರೋಣ ಇದ್ದಾರೆ. ಕೃಪಾಚಾರ್ಯರು ನರಭಸವಾಗಿ ಹರಿಯುವಂತಹ ನೀರಾಗಿದೆ. ಆಮೇಲೆ ಕರ್ಣ ದೊಡ್ಡ ಅಲೆ, ಅಶ್ವತ್ಥಾಮ ವಿಕರ್ಣ ಭಯಂಕರ ಮೊಸಳೆಗಳು ಅಂತ ಹೇಳ್ತಾರೆ. ದುರ್ಯೋಧನ ಸುಳಿ. ಇಂತಹ ನದಿಯನ್ನ ದಾಟಬೇಕು ಯಾರೋ ಪಾಂಡವರು. ಹೇಗೆ ದಾಟ್ತಾರೆ ಅದು ನಮ್ಮ ಅನ್ನೋದನ್ನ ಹೇಳಿ ಪದ್ಮಾವತಿ. ನಮ್ಮ ಜೀವನಕ್ಕೆ ಹೇಗೆ ನಾವು ಹೋಲಿಸ್ಕೊಳ್ಬಹುದು. ಅದು ನಮ್ಮ ಜೀವನದಲ್ಲೂ ಇದೇ ತರ ಪಯಣ ನಡೀತಾ ಇರತ್ತೆ. ಈ ತರ ಯುದ್ಧದ ಪರಿಸ್ಥಿತಿನೂ ಬರುತ್ತೆ. ಯಾಕೆ ಅಂತಂದ್ರೆ ಅದೊಂದು ನಮ್ದು ಒಂದು ರಣ ನದಿ ತರ. ರಣ ಇಲ್ಲಿ ಎಲ್ಲವೂ ಇದೆ. ಈ ಇದರಲ್ಲಿ ಯಾವುದು ಕೇಳ್ಬೇಕು, ಯಾವ್ದು ಧರ್ಮ ಅಧರ್ಮ, ಸತ್ಯ ಅಸತ್ಯ, ಇವು ಎಲ್ಲವೂ ನಮ್ಮ ಜೀವನದಲ್ಲಿ ನಡೀತಾ ಇರತ್ತೆ. ಅದನ್ನೆಲ್ಲ ಹೆದರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಇಂಥವ್ರೆಲ್ಲ ಸಿಗ್ತಾರೆ. ಶಕುನಿ ಅಂತವ್ರು ಕೆಸರಿನಲ್ಲೂ ನಾವು ಒಂದೊಂದ್ಸಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಮೋಸನೂ ಆಗತ್ತೆ. ನಾವು ಬೇರೆಯವರು ಕೈಯಿಂದ ನಮ್ಗೆ ಬೈಗಳು ಅದೆಲ್ಲಾನು ಸಿಗತ್ತೆ. ದುಃಖನೂ ಸಿಗತ್ತೆ. ಸ್ವಲ್ಪ ಪರವಾಗಿಲ್ಲಪ್ಪ ಈಗ ಅಂತಂದ್ರೆ ಸ್ವಲ್ಪ ಸಂತೋಷನೂ ಪಡ್ತೀವಿ. ಇವೆಲ್ಲ ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇರತ್ತೆ. ಈ ಮೊಸಳೆಗಳಿಗೂ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಹಿಡಿದು ಬಿಡ್ತು ಅಂತಂದ್ರೆ ಬಿಡೋದೇ ಇಲ್ಲ ಮೊಸಳೆಗಳು. ನಮ್ಮ ಪರಿಸ್ಥಿತಿನೂ ಹಾಗೆ ಇರತ್ತೆ. ಪ್ರತಿಯೊಂದು ನಾವು ನೋಡ್ಕೊಂಡು ಹೋದಾಗ ಹಾಗೆ ಇರತ್ತೆ. ನಮ್ಮ ಈ ಜೀವನ ಅಂದ್ರೆ ಇದು ಕೂಡ ಒಂದು ಈ ಸಂಸಾರ ಅನ್ನೋದು ಆ ನದಿ, ಅದರಲ್ಲಿ ಇರ್ತಕ್ಕಂತ ಇವ್ರಿಗೆಲ್ಲರಿಗೂ ಹೋಲಿಸಿ ಹೇಳ್ತಾ ಇದ್ದಾರೆ. ನಮ್ ಜೀವನ ಇದರಿಂದ ನಾವು ಹೊರಗೆ ಬರ್ಬೇಕಾದ್ರೆ ನಮ್ಗೆ ಭಗವಂತ ಅನ್ನೋ ಅಂಬಿಗ ಅವತಾರ ಮಾಡಿ ಬರ್ಲೇಬೇಕಾಗತ್ತೆ. ಆಗ ನಾವು ಆ ಭಗವಂತನ ಪಕ್ಷ ಪಾಂಡವರು ಆಯ್ಕೆ ಮಾಡ್ಕೋತಾರಲ್ವಾ. ಆ ದುರ್ಯೋಧನ ಒಂದ್ ಕಡೆ, ಅರ್ಜುನ ಒಂದ್ ಕಡೆ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಭಗವಂತ ನೀನೇ ಬೇಕು ನಮ್ಗೆ ಅಂತ ಅರ್ಜುನ ಕೇಳ್ತಾನಲ್ಲ, ಹಾಗೆ ನಮ್ಗೆ ಅಂಬಿಗನಾದ ಆ ಭಗವಂತನೇ ಬೇಕು ಅಂತ ನಮ್ಗೆ ಆ ಸದ್ಗುರುಗಳು ನಾವು ಇದನ್ನೆಲ್ಲ ನೋಡಿ ಒಳ್ಳೆ ಕರ್ಮ ಮಾರ್ಗವನ್ನ ಅನುಸರಿಸುತ್ತಾ ಹೋದಾಗ, ಭಕ್ತಿ ಮಾರ್ಗ, ಒಂದು ಒಳ್ಳೆ ಯಜ್ಞಗಳು ಇವೆಲ್ಲನೂ ಮಾಡ್ತಾ ಹೋಗ್ತಾ ಇದ್ದಾಗ ಒಂದು ಚಿತ್ತಶುದ್ಧಿ ಆಗತ್ತೆ. ಚಿತ್ತಶುದ್ಧಿ ಆದಾಗ ನಮ್ಗೆ ಆ ಒಳ್ಳೆ ಗುಣಗಳು ಬರತ್ತೆ. ಅಂತಂದ್ರೆ ಶಮ ದಮ ಉಪರತಿ ತಿತಿಕ್ಷ ಈ ಗುಣಗಳೆಲ್ಲ ಬಂದಾಗ ನಮ್ಮಲ್ಲಿ ಚಿತ್ತಶುದ್ಧಿ ಆದಾಗ ನಮ್ಗೆ ಗುರುಗಳೂನು ಸಿಗ್ತಾರೆ. ಈ ಕಷ್ಟದಿಂದ ಅವನು ಬೆಂದೋಗ್ಬಿಟ್ಟಿರ್ತಾನೆ ಈ ಕಷ್ಟದಲ್ಲಿ. ಅಂತ ಆ ಟೈಮಲ್ಲಿ ಆ ಭಕ್ತಿ ಯೋಗ ಇದನ್ನ ಎಲ್ಲದರಿಂದ ಅವನು ಚಿತ್ತಶುದ್ಧಿ ಆದಾಗ ಆ ಗುರುಗಳು ಬರ್ತಾರೆ. ಗುರು ಆತ್ಮೇಯತೆ ಅಂತ. ಆವಾಗ ನಮ್ಗೆ ಈ ಒಂದು ಸಂಸಾರದಿಂದ ನಾವು ಮುಕ್ತಿ ಸಿಗತ್ತೆ, ನಾವು ದಾಟ್ಬೋದು ಅಂತ. ಮನುಷ್ಯನ ಜನ್ಮ ಅಂತಂದ್ರೆ ದುರ್ಲಭ ಅಲ್ವಾ? ಹಾಗಾಗಿ ಹೋರಾಡ್ಲೇಬೇಕಾಗತ್ತೆ. ಇದು ರಣರಂಗ. ನಮ್ ಸಂಸಾರನೂ ಅಷ್ಟೇ. ನಾವು ಇಲ್ಲಿ ಇದ್ದುಕೊಂಡೆ, ಈ ಸಂಸಾರದಲ್ಲಿ ಇದ್ದುಕೊಂಡೆ, ಇದ್ರ ಜೊತೆಗೆ ಇದ್ದುಕೊಂಡೆ ಒಳ್ಳೆಯವರು ಕೆಟ್ಟವರು, ಧರ್ಮ ಅಧರ್ಮ,
ನೀತಿ, ಅನ್ಯಾಯ ಇವೆಲ್ಲದ್ರ ಜೊತೆಗಿದ್ದುಕೊಂಡೇ ನಾವು ಹೋರಾಡ್ಬೇಕಾಗತ್ತೆ. ಹೋರಾಡ್ತಾ ಹೋರಾಡ್ತಾ ನಮ್ ದಾರಿನಲ್ಲಿ ಇಂಥವೆಲ್ಲ ಬಂದ್ರೆ ಇದನ್ನೆಲ್ಲ ದಾಟಿಕೊಂಡು ನಾವು ಅಂಬಿಗನನ್ನು ಹಿಡ್ಕೊಂಡಾಗ ಇದನ್ನ ನಮ್ಮನ್ನೆಲ್ಲ ದಾಟಿಸಿ ನಮ್ಮನ್ನು ಪಾರ್ ಮಾಡ್ತಾನೆ ಅಂತ. ಯಾಕೆಂತಂದ್ರೆ ಈ ನಮ್ಮ ಇಂದ್ರಿಯಗಳು, ಈ ಪಾಂಡವರು 5 ಜನ ಭಗವಂತನನ್ನ ಹೇಗೆ ಅವರು ಪ್ರಾರ್ಥನೆ ಮಾಡಿ ಹೋದಾಗ ಆ ಗುರು ರೂಪದಲ್ಲಿ ಬಂದು ಅವ್ರನ್ನೆಲ್ಲ ಪಾರ್ ಮಾಡ್ತಾರಲ್ವಾ, ಹಾಗೆ ನಾವು ಕೂಡ ಈ ರಣನದಿ, ಸಂಸಾರ ಅನ್ನೋ ಒಂದು ರಣನದಿಯಿಂದ ನಾವು ಪಾರಾಗ್ಬೋದು. ನಮ್ಗೆ ಗುರು ಸಿಕ್ಕಿದ ಮೇಲೆ ನಮ್ಗೆ ಮುಕ್ತಿನೂ, ಅಂದ್ರೆ ನಮ್ಗೆ ಅಜ್ಞಾನ ಹೋಗತ್ತೆ. ನಮ್ಮ ಸದ್ಗುರುಗಳು ಸಿಕ್ಕಿ ಇದನ್ನೆಲ್ಲ ನಮ್ಗೆ ಕೊಡ್ತಾ ಇರೋದ್ರಿಂದ ಇದ್ರ ಮೂಲಕ ನಾವು ತಿಳ್ಕೊಂಡು ಆ ದಾರಿನ ನಾವು ಆ ದಾರಿಯತ್ತ ನಾವು ನಡಿಬೋದು ಅಂತ. ಧನ್ಯವಾದಗಳು ಸಾವಿತ್ರಿಜಿ. ಹರಿ ಓಂ ನಳಿನಿಜಿ, ನೀವು ಈ ಪೂರ್ತಿ ಸಂಪೂರ್ಣ ಒಂದು ಸಮಗ್ರವಾಗಿ ಈ ಶ್ಲೋಕವನ್ನ ನೋಡಿ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ. ನಳಿನಿಜಿ ಇದ್ದೀರಾ? ಇದ್ದೀರಲ್ಲ. ಅನ್ಮ್ಯೂಟ್ ಆಗಿದೆ. ಹರಿ ಓಂ. ಅವ್ರು ಏನೋ ಮಾತಾಡ್ತಾ ಇಲ್ಲ, ಒಳಗಡೆ ಏನಾದ್ರು ಹೋಗಿದಾರ ಏನೋ. ಉಮಾ ಮೇಡಮ್, ನೀವು ಹೇಳ್ತೀರಾ? ಸಂಪೂರ್ಣ ಈ ಶ್ಲೋಕದ ಚಿತ್ರಣವನ್ನ ನೀವು ಗಮನಿಸಿದ ಹಾಗೆ. ಓಕೆ. ಈಗ ಇಲ್ಲಿ ಫಸ್ಟು ಒಂದು ನದಿ, ಅದೇ ರಣನದಿ ತಕ್ಷಣ ಇವರು ಹೇಳಿದ್ರು ಕುರುಕ್ಷೇತ್ರ ಯುದ್ಧ ಭೂಮಿನೇ ರಣನದಿ ಅಂತ. ಆ ರಣನದಿ ಹೇಗಿರುತ್ತೆ, ಅದ್ರ ದಡಗಳು ಹೇಗಿರುತ್ತೆ ಎಲ್ಲ ವರ್ಣಿಸಿದ್ದಾರೆ. ಈಗ ರಣನದಿ ಅಂದ್ರೆ ಅಲ್ಲಿ ಯಾವಾಗ್ಲೂ ಯುದ್ಧ ನಡೀತಿರುತ್ತೆ. ರಣರಂಗದಲ್ಲಿ ನಡೆಯೋದು ಯುದ್ಧ ನಡೆದ ಮೇಲೆ ಅಲ್ಲಿ ಏನ್ ಹರಿಯುತ್ತೆ? ರಕ್ತ ಹರಿಯುತ್ತೆ. ಆ ರಣನದಿಯಲ್ಲಿ ರಕ್ತದ ಓಕುಳಿ, ರಕ್ತದ ಪ್ರವಾಹ ಬರ್ತಾ ಇರುತ್ತೆ. ಅಷ್ಟು ಜನ ಎಲ್ಲರೂ ನಿರ್ದಯೆಯಿಂದ ಅವರ ಶತ್ರುಗಳನ್ನ ನಾಶ ಮಾಡೋದಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಇಲ್ಲಿ 2 ದಡಗಳನ್ನ ಈ ರಣನದಿನ ಜಯದ್ರಥನ್ ಹೋಲಿಸಿದ್ದಾರೆ. ಅದ್ರದ್ದು ಆಳ ಗೊತ್ತಾಗಲ್ಲ ಅಂತಂದ್ರೆ ಅವನು ಎಷ್ಟು ಚಾಣಾಕ್ಷ ಅಂದ್ರೆ ಅವ್ನು ಯಾವ ತರಹ ಅದ್ರಲ್ಲಿ ಉಪಾಯಗಳು ಮಾಡಿ ಇದ್ ಮಾಡಿರ್ತಾನೆ ಅಂದ್ರೆ, ಹೇಗೆ ನಾವು ಆ ರಣನದಿನಲ್ಲಿ ಇಳಿದ ಮೇಲೆ ತಾನೇ ಆಳ ಗೊತ್ತಾಗೋದು. ಇಳಿಯೋಕ್ ಮುಂಚೆ ಆಳನೇ ಗೊತ್ತಾಗಲ್ಲ. ಇಳಿದ ಮೇಲೂ ಕೂಡ ಅಲ್ಲಿ ಎಷ್ಟೊಂದು ರೀತಿಯ ತೊಂದರೆಗಳಿಗೆ ಸಿಕ್ಕಾಕೋತೀವಿ. ಆ ನೀರು ಆಳ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಇಳಿದ ಮೇಲೆ ಅಲ್ಲಿ ಇರೋ ಸುಳಿ ಸಿಕ್ಕಾಕೋಬಹುದು ನಾವು. ಆಮೇಲೆ ಪ್ರಾಣಿಗಳು, ಭಯಂಕರವಾದ ಮೊಸಳೆಗಳು, ಶಾರ್ಕ್, ಮೀನು, ಈ ತರ ಎಲ್ಲ ಇದೆ. ಇದ್ರೆಲ್ಲ ಕೈಯಿಂದ ತಪ್ಪಿಸ್ಕೊಂಡು ನಾವು ಹೇಗೆ ದಾಟಬೇಕು ಅಂದ್ರೆ, ದೊಡ್ಡ ಅಲೆ ಬಂದ್ಬಿಡುತ್ತೆ. ನಮ್ದೊಂದು ಪುಟ್ಟು ದೋಣಿ, ಆ ಪುಟ್ಟ ದೋಣಿನಲ್ಲಿ ಅಲೆ ಬಂದ್ಬಿಟ್ರೆ ಆ ದೋಣಿನೇ ಮುಗಿಸ್ಕೊಂಡ್ಬಿಡ್ಬೋದು. ಪಾಂಡವರು ಪುಟ್ಟ ದೋಣಿಲಿ ಹೋಗ್ತಿದ್ದಾರೆ. ಹಾಗೆ ಅಂದ್ರೆ ಎಲ್ಲಾದ್ರಿಂದ ಕಾಪಾಡ್ಬೇಕು ಅಂದ್ರೆ ಸರಿಯಾದ ಒಬ್ಬ ದೋಣಿ ನಡೆಸೋನಿರ್ಬೇಕು. ಅವನು ಆ ಕೃಷ್ಣನೇ ಸಿಕ್ಬಿಟ್ಟಿದ್ದಾನ. ಅದರಿಂದ ಅವ್ರಿಗೆ ಭಯ ಇಲ್ಲ. ಅಂದ್ರೆ ಈ ರಣರಂಗದಲ್ಲಿ ಇವ್ರ ಕಡೆ ಸೈನ್ಯ ಚಿಕ್ಕದು, ಇವ್ರ 5 ಜನ, ಅವ್ರ 3 ಜನ, ಇಷ್ಟೆಲ್ಲ ಇದ್ರು ಇವ್ರಿಗೆ ಒಂದು ಧೈರ್ಯ ಏನಿತ್ತು ಅಂದ್ರೆ, ಇಲ್ಲಿ ನಮ್ ಕಡೆ ಕೃಷ್ಣ ಇದ್ದಾನೆ, ಕೃಷ್ಣ ಪರಮಾತ್ಮನೇ ಇದ್ದಾನೆ, ನಮಗೆ ಅವನು ದಾರಿ ದೀಪವಾಗಿ ನಮ್ಮನ್ನ ನಡೆಸ್ತಾನೆ, ಒಂದು ಸಾರಥಿಯಾಗಿದ್ದಾನೆ ಅರ್ಜುನ್ಗೆ. ಇಷ್ಟೆಲ್ಲ ಇದ್ದ ಮೇಲೆ ಭಯ ಯಾಕೆ ಅಂತ ಅವರು ಧೈರ್ಯವಾಗಿ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಇಲ್ಲಿ ಸುಳಿ ಅನ್ನೋದು ಇವಾಗ ಫಸ್ಟ್ ದುರ್ಯೋಧನನ್ನ ತಗೊಂಡ್ರೆ, ಈ ಸುಳಿ ಒಂದ್ಸತಿ ಸಿಕ್ಕಾಕೊಂಡ್ಬಿಟ್ರೆ ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ಸುಳಿ ಅದನ್ನ ಯಾರು ಸಿಕ್ಕಾಕೊಂಡಿರ್ತಾರೋ ಅವ್ರನ್ನ ಪೂರ್ತಿ ಒಳಗ್ ಕೆಳಕೊಂಡು ಹೋಗಿ ಅವ್ರನ್ನ ನಿರ್ನಾಮ ಮಾಡ್ತಾರೆ. ಅಂದ್ಮೇಲೆ ಈ ಸುಳಿ ಯಾವುದು ಅಂತ ತಗೊಂಡ್ರೆ ನಾವು ಸ್ವಾರ್ಥ ಅಂತ ತಗೋಬಹುದು. ಈ ಸ್ವಾರ್ಥದ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ನಾವು ಸ್ವಾರ್ಥಿಗಳಾಗ್ಬಿಟ್ರೆ, ಆ ಸ್ವಾರ್ಥಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಸುತ್ತಲೂ ಇರೋರಿಗೆ ಏನೇ ತೊಂದರೆ ಆದ್ರೂ ನಾವು ಆ ಸ್ವಾರ್ಥದಿಂದ ನಮಗೆ ಒಳ್ಳೇದಾಗ್ಬೇಕು, ನಮಗೇ ಎಲ್ಲ ಸಿಗ್ಬೇಕು, ನಾವೊಬ್ರೇ ಉದ್ಧಾರ ಆಗ್ಬೇಕು ಅನ್ನೋದಕ್ಕೋಸ್ಕರ ಆ ಸುತ್ತಲೂ
ಇರೋ ಜನನೆಲ್ಲ ನಾವು ಹಾಳು ಮಾಡ್ತೀವಿ. ಅಂದ್ರೆ ನಾವೊಬ್ರೆ ಅವ್ರ ಸುಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಪೂರ್ತಿ ಒಳಕ್ಕೆ ಎಳ್ಕೊಂಡ್ಬಿಡೋ ತರಹ ಆ ಸ್ವಾರ್ಥದಲ್ಲಿ ಸಿಕ್ಕಾಕೊಂಡವರು ತಮ್ಮ ಸುತ್ತಲೂ ಇರೋ ಜನನೂ ಹಾಳು ಮಾಡ್ತಾರೆ, ಜೊತೆಗೆ ಅವರು ಏನು ಉದ್ಧಾರ ಆಗಲ್ಲ. ಆ ತರಹ ಆಗ್ಬಿಡುತ್ತೆ. ಅಂದ್ರೆ ಈ ಸುಳಿನಲ್ಲಿ ಸಿಕ್ಕಾಕೊಳಕ್ಕೆ ಹೇಗ್ ಸಿಕ್ಕಾಕೋತೀವಿ ನಾವು? ನಾವೇನ್ ಮಾಡ್ತೀವಿ? ನದಿಲಿ ಇಳಿತೀವಿ. ಅಂದ್ರೆ ಸಂಸಾರ ಅನ್ನೋ ನದಿನಲ್ಲಿ ನಾವು ಪ್ರಯಾಣ ಮಾಡ್ಲೇಬೇಕು. ಅದ್ರಲ್ಲಿ ಪ್ರಯಾಣ ಮಾಡೋವಾಗ ಮೊದಲು ಅದ್ರ ಆಳ ನೋಡ್ಬೇಕು. ಆಳ ಅಗಲ ನೋಡ್ಕೊಂಡು ಅದರಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ದಾರಿಲಿ ಒಂದು ದೊಡ್ಡ ಅಲೆ ಬರ್ಬೋದು, ಅಥವಾ ಪ್ರಾಣಿಗಳು ಅಂದ್ರೆ ಈ ಏನು ಆ ಏನಪ್ಪ ಶಾರ್ಕ್ ಮೀನ್ ಬರ್ಬೋದು, ಅಥವಾ ಮಕರ ಅಂದ್ರೆ ಏನದು ಮೊಸಳೆ. ಮೊಸಳೆಗಳ ಕೈ ಸಿಕ್ಕಾಕೋಬಹುದು. ಎಷ್ಟು ಎಚ್ಚರಿಕೆಯಿಂದ ಪ್ರಯಾಣ ಮಾಡ್ಬೇಕು ಅಂದ್ರೆ ಇಲ್ಲಿ ತುಂಬಾ ಕಷ್ಟ ಈ ಪ್ರಯಾಣ. ತುಂಬಾ ಹೆಜ್ಜೆಗೂ ನಮ್ಗೆ ಅಪಾಯ ತಪ್ಪಿದ್ದಲ್ಲ. ಈ ತರಹ ನಾವು ಪ್ರಯಾಣ ಮಾಡೋವಾಗ ನಮ್ಗೆ ಒಳ್ಳೆಯ ದೋಣಿ ನಡೆಸೋನು ಒಬ್ಬ ಎಕ್ಸ್ಪರ್ಟ್ ಸಿಕ್ಬಿಟ್ಟಿದ್ರೆ ಅವನ ಬುದ್ಧಿವಂತಿಕೆಯಿಂದ ನಾವು ಇದೆಲ್ಲದ್ರಿಂದನೂ ತಪ್ಪಿಸ್ಕೋಬಹುದು. ಆದ್ರೆ ಎಲ್ಲದ್ರಿಂದನೂ ತಪ್ಪಿಸ್ಕೊಂಡು ದಡ ಸೇರೋಣ ಅಂದ್ರೆ ದಡದಲ್ಲಿ ಇಬ್ಬರು ನಿಂತು ಬಿಟ್ಟಿದ್ದಾರೆ. ಅವರಿಬ್ರು ಯಾರು? ಒಂದು ಕಡೆ ದ್ರೋಣಾಚಾರ್ಯರು, ಇನ್ನೊಂದು ಕಡೆ ಭೀಷ್ಮ ನಮಗೆ ಅವರಿಗೆ ಪಾಂಡವರಿಗೆ ಅವರ ಪೂರ್ವಜರವರು ತಾತ ಆಗ್ಬೇಕು. ಆದ್ರೆ ಅವರು ಶತ್ರು ಸೈನ್ಯದಲ್ಲಿದ್ದಾರೆ. ಇವ್ರಿಗೆ ಒಳ್ಳೇದನ್ನೇ ಅವ್ರು ಬಯಸಿದ್ರು ಅವರ ಇದ್ರ ಪ್ರಕಾರ ಶತ್ರು ಸೈನ್ಯದಲ್ಲಿ ಅವ್ರು ಯುದ್ಧ ಮಾಡ್ತಿರೋದ್ರಿಂದ ಅವರು ಶತ್ರುಗಳ ಪರವಾಗೇ ಯುದ್ಧ ಮಾಡ್ಬೇಕು. ಇವ್ರನ್ನ ಅವರು ಹಾಳು ಮಾಡ್ಲೇಬೇಕು. ಇವ್ರನ್ನ ನಾಶ ಮಾಡೋದಕ್ಕೆ ಅವರು ಬಾಣ ಪ್ರಯೋಗ ಮಾಡ್ಬೇಕು. ಅದರಿಂದ ಅವರಿಂದ ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ದಡ ಹತ್ತಕ್ಕೂ ಆಗಲ್ಲ. ಈ ಕಡೆ ದಡ ಹತ್ತಿದ್ರೆ ಇವ್ರ ಗುರುಗಳು, ಇವ್ರಿಗೆಲ್ಲಾ ವಿದ್ಯೆ ಹೇಳ್ಕೊಟ್ಟಿದ್ದಂತಹ ಗುರುಗಳು ಅವ್ರು ಇನ್ನೆಷ್ಟು ಎಕ್ಸ್ಪರ್ಟ್ ಇರ್ತಾರೆ, ಅವ್ರನ್ನ ಇವ್ರು ಸೋಲ್ಸಕ್ ಸಾಧ್ಯನಾ? ಈ ಕಡೆ ದ್ರೋಣಾಚಾರ್ಯರು ಅಂದ್ರೆ ಇದು ಹೇಗಿದೆ ಅಂದ್ರೆ ಅತ್ತ ದರಿ ಇತ್ತ ಪುಲಿ ಅನ್ನೋ ತರ ಯಾರಿಂದಾನೂ ತಪ್ಪಿಸ್ಕೊಳಕ್ಕಾಗಲ್ಲ. ಈ ತರಹ ಎರಡು ದಡನೂ ದಾಟಕ್ಕಾಗಲ್ಲ, ಎರಡು ದಡನೂ ಸೇರಕ್ಕೂ ಆಗಲ್ಲ. ಅವರು ಈ ನದಿಲೇ ಪ್ರಯಾಣ ಮಾಡ್ತಾನೇ ಇರ್ಬೇಕು. ಆದ್ರೆ ಯಾವ್ದ್ರಲ್ಲೂ ಸಿಕ್ಕಾಕೋಬಾರ್ದು, ಯಾವ ಪ್ರಾಣಿ ಕೈಲೂ ಸಿಕ್ಕಾಕೋಬಾರ್ದು, ಸುಳಿಗೂ ಸಿಕ್ಕಾಕೋಬಾರ್ದು. ಆ ದೊಡ್ಡ ಅಲೆಯಿಂದ ತಪ್ಪಿಸ್ಕೋಬೇಕು. ಪ್ರವಾಹ ಬರುತ್ತೆ, ಪ್ರವಾಹದ ಎದುರುಗಡೆಗೆ ನಾವು ದೋಣಿ ನಡೆಸ್ಕೊಂಡು ಹೋದ್ರೆ ನಾವು ಪ್ರವಾಹದಲ್ಲಿ ಸಿಕ್ಕಾಕೊಂಡು ಅದು ಮುಳುಗ್ ಹೋಗ್ತೀವಿ. ಅಂತೂ ಒಟ್ಟಿನಲ್ಲಿ ಎಲ್ಲಾದ್ರಿಂದನೂ ದಾಟಬೇಕು ಅಂದ್ರೆ ನಮಗೆ ತುಂಬಾ ಒಳ್ಳೆಯ ದೋಣಿ ನಡೆಸೋನಿರ್ಬೇಕು. ಅವನು ಯಾರು? ಕೃಷ್ಣ. ಅಂದ್ರೆ ಇಲ್ಲಿ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಇದನ್ನ ಹೇಳಿರೋದು ಯಾಕೆ ಅಂದ್ರೆ ಈ ಕೃಷ್ಣ ನಮಗೆ ಏನ್ ಹೇಳ್ದ? ಅರ್ಜುನನ ಮೂಲಕ ನಮಗೆ ಭಗವದ್ಗೀತೆಯ ಉಪದೇಶ ಮಾಡ್ದ. ಅಂದ್ರೆ ಈ ನದಿ ನೀನ್ ಹೇಗಪ್ಪ ದಾಟ್ಬೇಕು, ಈ ಎಲ್ಲಾದ್ರಿಂದ ನೀನ್ ಹೇಗ ತಪ್ಪಿಸ್ಕೋಬೇಕು? ಪ್ರಯಾಣ ಮುಂದುವರಿಲೇಬೇಕು, ಪ್ರಯಾಣ ನಿಲ್ಸೋ ಹಾಗಿಲ್ಲ ನೀನು. ಆದ್ರೆ ಪ್ರಯಾಣ ಮಾಡ್ತಾ ಮಾಡ್ತಾ ಆ ಕಡೆ ದಡಕ್ಕೂ ಬೇಡ, ಈ ಕಡೆ ದಡಕ್ಕೂ ಹೋಗೋಂಗಿಲ್ಲ. ಆದ್ರೆ ಪ್ರಯಾಣ ಮಾಡ್ತಾನೇ ನೀನು ಹೇಗೆ ಮುಕ್ತಿಯನ್ನ ಸಾಧಿಸ್ಬೇಕು, ಯಾವ ದಾರಿಲಿ ನೀನು ಪ್ರಯಾಣ ಮಾಡ್ತಾ ಇದ್ರೆ, ಯಾವ ತರಹ ಬುದ್ಧಿಯನ್ನು ಉಪಯೋಗಿಸಿ ಅದರಲ್ಲಿ ವಿವೇಕವನ್ನ ಸರಿಯಾಗಿ ಚೂಪ್ ಮಾಡ್ಕೊಂಡು ನೀನು ಉಪಯೋಗಿಸೋದ್ರಿಂದ ಯಾವ ರೀತಿ ನೀನು ಈ ನದಿಯನ್ನ ದಾಟಬಹುದು, ಆ ನದಿಯಲ್ಲಿ ಪ್ರಯಾಣ ಮಾಡಿಕೊಂಡೇ ನೀನು ಹೇಗೆ ನನ್ನನ್ನು ಸೇರಬಹುದು, ಮೋಕ್ಷವನ್ನ ಪಡಿಬಹುದು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದ್ರೆ ಏನೇ ತೊಂದರೆ ಇರ್ಲಿ, ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋಂಥ ಎಲ್ಲ ರೀತಿ ನೀತಿ, ನಡೆಯೋ ರೀತಿ, ಹೇಗ್ ನಡ್ಕೋಬೇಕು, ಏನ್ ಮಾಡ್ಬೇಕು, ಅವನು ಪ್ರತಿಯೊಂದು ಹೇಳ್ಬಿಟ್ಟಿದ್ದಾನೆ. ಅದ್ರಲ್ಲಿ ಏನೂ ಬಿಟ್ಟಿಲ್ಲ. ಅದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವಿದ್ ಏನೇ ತೊಂದರೆ ಬಂದ್ರು ಅದರಿಂದ ನಾವು ಪಾರಾಗ್ಬಿಟ್ಟು ನಾವು ಮುಕ್ತಿಯನ್ನ ಪಡೆಯೋಕ್ಕಾಗತ್ತೆ, ನಾವು ಮುಕ್ತರಾಗೋಕ್ ಸಾಧ್ಯ ಆಗತ್ತೆ ಅಂತ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಇಷ್ಟು ನನಗೆ ಅರ್ಥ ಆಯ್ತು ಮಟ್ಟಿಗೆ. ತುಂಬಾ ನಾವು ಸುಂದರವಾಗಿ ಹೇಳಿದ್ದೀರಾ. ಚಿಕ್ಕ ವಯಸ್ಸಿಂದ ಬೇಕಾದಷ್ಟು ಹಾಡು ಹೇಳಿದೀವಪ್ಪ. ಎಲ್ಲಿ ಹೋದ್ರು ಕಾಂಪಿಟೇಷನ್ಸ್ಗೆಲ್ಲ ಹೇಳಿ ಪ್ರೈಸ್ ತಗೊಂಡಿದ್ದೀವಿ. ನಮ್ಗೆ ಈ ಅರ್ಥ ಇದುವರೆಗೂ ಆಗಿರ್ಲಿಲ್ಲ. ನೋಡಿ, ಏನ್ ಅದಕ್ಕೂ ಸಮಯ ಹೇಳಿದ್ದೆ ಸಂದರ್ಭ ಹಾಡು ಅನ್ನೋದಿರುತ್ತಲ್ವಾ ಅಲ್ವಾ? ಎಷ್ಟು ಹೇಳಿದ್ದು ಹಾಡು ಪ್ರೈಸ್ ತಗೊಂಡಿದ್ದು, ಆದ್ರೆ ಹಾಡಿನ ಅರ್ಥನೇ ಗೊತ್ತಾಗ್ಲಿಲ್ಲ. ಅಂಬಿಗಾ ಗೊತ್ತಾಯ್ತು, ಅಂಬಿಗಾ ಯಾರು ಅಂತ ಗೊತ್ತು, ನಾನ್ ನದಿ ಪ್ರಯಾಣ ಮಾಡ್ತಿದ್ದೀನಿ ಅಂತ ಗೊತ್ತು, ಅಷ್ಟೇ ಗೊತ್ತು. ಆದ್ರೆ ಆ ನದಿನಲ್ಲಿ ಇಷ್ಟೆಲ್ಲ ತೊಂದ್ರೆ, ಅವನ ಹೆಂಗ್ ಕಾಪಾಡ್ತಾನೆ ಅದೆಲ್ಲ ಗೊತ್ತೇ ಆಗಿರ್ಲಿಲ್ಲ. ನಾವು ಚಿಕ್ಕಂದಿನಲ್ಲಿ ಅಂಬಿಗ ನಾನಿಂದು ನಂಬಿದೆ.
ಅದೇ ಅಂಬಿಗ ನಾನಿನ್ನ ನಂಬಿದೆ ಅಂತಂದ್ಬಿಟ್ಟು ಅದು ದೊಡ್ಡ ಇದು ಹೌದು ಫೇಮಸ್ ಹಾಡು. ಹೌದು, ತುಂಬಾ ಚೆನ್ನಾಗಿದೆ ಹಾಡು. ಅದ್ರಲ್ಲೆಲ್ಲ ಹೇಳ್ತಾರೆ, ಇದು ಅಲೆ ಬರೋದು ಹೇಳ್ತಾರೆ, ಎಲ್ಲಾನು ಹೇಳ್ತಾರೆ. ಎಲ್ಲ ನುಡಿನಲ್ಲೂ ಪ್ರತಿಯೊಂದು ಈ ವರ್ಣನೆ ಪೂರ್ತಿ ಇದೆ ಅದರಲ್ಲಿ. ಆದ್ರೆ ನಮ್ಗದ್ ಈ ರೀತಿ ಅರ್ಥ ಆಗಿರ್ಲಿಲ್ಲ. ಈಗ ನಮ್ಗೆ ಗುರುಜಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಮ್ಗೆ ಅರ್ಥ ಆಯ್ತು. ಅಲ್ವಾ? ತುಂಬಾ ಹಾ ಚೆನ್ನಾಗಿದೆ, ಹಾ ಹ್ಮ್. ತುಂಬಾ ಚೆನ್ನಾಗಿದೆ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದಿರ. ಎಲ್ರಿಗೂ ಮನದಟ್ಟಾಗುವ ಹಾಗೆ ಸವಿಸ್ತಾರವಾಗಿ ಹೇಳಿದಿರ. ಧನ್ಯವಾದಗಳು. ಗುರುಜಿ ನಳಿನಿಜಿ, ಎಷ್ಟು ಹರಿ ಚೆನ್ನಾಗಿ ಓಂ. ಎಕ್ಸ್ಪ್ಲೈನ್ ಮಾಡಿಟ್ಟಿದ್ದಾರೆ. ಹರಿ ಓಂ. ತಯಾರು ಮಾಡಿದ್ದಾರೆ ನಿಮ್ಮನ್ನ. ಹರಿ ಓಂ. ನಳಿನಿಜಿ, ನೀವು ಇದರ ಸಂಪೂರ್ಣ ಚಿತ್ರಣವನ್ನ ನೀವು ಕೊಡ್ತೀರಾ? ನಾನು ಆಕ್ಚುಲಿ ಏನೂ ಪ್ರಿಪೇರ್ ಆಗಿಲ್ಲ ಪದ್ಮ, ಆದ್ರೂ ನಾನು ಹೇಳ್ಬೇಕು ಅಂತ ಕೂತ್ಕೊಂಡಿದ್ದೀನಿ. ಏನ್ ಮನಸ್ಸಿಗೆ ತೋಚುತ್ತೋ ಖಂಡಿತ ಖಂಡಿತ ಹೇಳಿ. ದೇವ್ರು ಹೊರಡಿಸ್ತಾನೆ ಅಂತ ಅನ್ಕೊಂಡು ಕೂತ್ಕೊಂಡಿದ್ದೀನಿ ನಾನು. ನಾಟ್ ಪ್ರಿಪೇರ್ಡ್, ಬಟ್ ಹೇಳ್ಬೇಕು ಅಂತ ಏನು? ಆಸೆ ಇದೆ, ಹೇಳ್ತೀನಿ ಅಷ್ಟೇ. ಓಕೆ, ಖಂಡಿತ ಹೇಳಿ. ಈ ರಣ ನದಿ ನೋಡು, ಫಸ್ಟ್ ಅದ್ಕಂತ ರಣ ನದಿ. ರಣ ಅಂದ್ರೆ ಯುದ್ಧ. ಈಗ ತಾನೇ ನಮ್ಮ ಉಮಾ ಹೇಳಿದ್ರು ಅಲ್ವಾ? ಹ ನದಿ ಅಂದ್ರೆ ಇದೇನ್ ಗೊತ್ತಾ, ಇದು ನಮ್ಮ ಜೀವನನೇ ಒಂದು ನದಿ ತರ ಹರಿತಾ ಇದೆ ಅಲ್ವಾ? ಇದರಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದೀವಿ. ನಾನು, ನೀನು, ಎಲ್ಲಾರು ಯಾರ್ಯಾರು ಇದೀವೋ, ಹೋಲ್ ವರ್ಲ್ಡ್ ಈಸ್ ದುಮ್ಕಿ 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 ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೋಗ್ತಾನೆ ಇರ್ಬೇಕಲ್ವಾ? ಈ ರಣ ನದಿಯ ದಡಗಳು ಯಾರು ಅಂದ್ರೆ, ಯಾರು ಸ್ಟ್ರಾಂಗ್ ಇರ್ತಾರೋ ಅವರು ತಟವಾಗಿ ನಿಂತ್ಕೋಬೇಕಾಗಿದೆ. ಇಲ್ಲಿ ಭೀಷ್ಮ ದ್ರೋಣ ತಟ ಅಂತ ಹೇಳಿದ್ರು. ಮಹಾಭಾರತದ ಯುದ್ಧ ನಡೀತಾ ಇದೆ ಅಲ್ವಾ ಇಲ್ಲಿ? ಮಹಾಭಾರತ ಅಂದ್ರೇನು? ನಾನು ಫಸ್ಟ್ ಹೇಳ್ತೀನಿ, ಮಹಾಭಾರತ ಅಂದ್ರೇನು ಅಂತ ತಗೊಳ್ಳೋಣ ಇವಾಗ. ಕೌರವರು ಮತ್ತೆ ಪಾಂಡವರ ನಡುವೆ ನಡೆದ ಹೋರಾಟ ನಡೀತಾ ಇದೆ ಅಲ್ವಾ? ಪಾಂಡವ್ರಿಗೆ ಕೌರವರು ಒಂಚೂರ್ ಕೊಟ್ಟು ಬಿಟ್ಟಿದ್ರೆ ಇದು ಆಗ್ತಾನೆ ಇರ್ಲಿಲ್ಲ. ಬಟ್ ಇದು ಆಗ್ಬೇಕಿತ್ತು, ಅಧರ್ಮ ಹೋಗ್ಬೇಕಿತ್ತು, ಅದಕ್ಕೆ ಇದು ಆಯ್ತು ಅಷ್ಟೇ. ಕೌರವರು ಪಾಂಡವರು ಮಧ್ಯದಲ್ಲಿ ನಡೆದಿರೋ ಯುದ್ಧ ಇದು. ಅದೇ ರಣ ನದಿ. ಯಾವುದಕ್ಕೋಸ್ಕರ ಆಯ್ತು? ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ. ಮಹಾಭಾರತದಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ ಬರುತ್ತೆ. ಭೀಷ್ಮ, ಧೃತರಾಷ್ಟ್ರ, ಶ್ರೀಕೃಷ್ಣ, ಎಲ್ರು ಬರ್ತಾರೆ. ಇದ್ರ ನೋಡಿ, ಇದು ಬರೀ ಇದು ಯುದ್ಧ, ಭೀಷ್ಮ ದ್ರೋಣ ತಟ ಅದೆಲ್ಲ ಬಿಟ್ಬಿಟ್ಟು ಇವಾಗ ನಾವು ನಮ್ಮ ಜೀವನದ್ದೇ ಹೇಳ್ಕೊಳ್ಳೋಣ ಇವಾಗ. ನಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದೀವಿ. ಎಲ್ಲಿವರೆಗೂ ಟ್ರಾವೆಲ್ ಮಾಡ್ಬೇಕು ನಾವು? ಜನ್ಮ ಜನ್ಮ ಎತ್ಕೊಂಡು ಬಂದಿದೀವಿ ಇಲ್ಲಿಗೆ ಅಲ್ವಾ? ನಮ್ಮ ಜೀವನದಲ್ಲಿ ಇವಾಗ ಯಾವ್ದೋ ಒಂದು ಜನ್ಮದ ಪುಣ್ಯದಿಂದ ಗುರುಗಳು ಸಿಕ್ಕಿದ್ದಾರೆ, ಗುರುಗಳು ಸಿಕ್ಕು ಮೋಕ್ಷ ಮಾರ್ಗ ತೋರಿಸ್ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಬಟ್ ಇಲ್ಲಿ ನಾವು ಮೊದ್ಲು ಹೆಂಗಿದ್ವಿ ಅಂತ ಇವಾಗ ಹೇಳ್ತೀನಿ ನೋಡಿ. ನಮ್ಗೇನಿತ್ತು? ಸ್ವಾರ್ಥ. ಎಲ್ಲ ನಂಗೆ ಬೇಕು. ನಮ್ಮ ಯಾರವರು? ದುರ್ಯೋಧನ. ಎಲ್ಲ ನಂಗೆ ಬೇಕು ಅಂದಾಗ ನಾವು ಬೇರೆಯವ್ರಿಗೆ ಯಾರಿಗೂ ಏನು ಕೊಡಲ್ಲ. ಸ್ವಾರ್ಥ. ಆಮೇಲೆ ಸ್ವಾಭಿಮಾನ, ನಂದು. ಆಮೇಲೆ ಒಂದ್ ಕಡೆ ದುರಭಿಮಾನ. ಆ ಸ್ವಾಭಿಮಾನ ಜಾಸ್ತಿ ಆದಾಗ ದುರಭಿಮಾನನು ಬೆಳ್ಕೊಂಡ್ ಬಂದ್ಬಿಡುತ್ತೆ ಅಲ್ವಾ? ಕೆಟ್ಟ ಹಠ, ಯಾರಿಗೂ ಕೊಡಲ್ಲ, ಅವನಿಗೆ ಬಂದಿದ್ದದೆ. ಆಮೇಲೆ ದುರಹಂಕಾರ. ಇದೆಲ್ಲಾ ಗುಣಗಳು ಇಲ್ಲಿದೆ ನೋಡು. ಏನ್ ಹೇಳ್ತಿಲ್ವಾ, ನದಿಯಲ್ಲಿ ಇರುವ ಭಯಂಕರ ಜೀವಿಗಳು ಯಾವುವು ಅಂತ ಕೇಳಿದಿರಲ್ವಾ ಪ್ರಶ್ನೆ? ಈ ನದಿ ದಾಟ್ತಾ ಇದೀವಿ. ಜೀವನ ಎನ್ನೋ ನದಿನ ನಾವು ದಾಟ್ತಾ ಇರುವಾಗ ಇದೆಲ್ಲಾ ಭಯಂಕರ ಜೀವಿಗಳಿದೆ. ಯಾವ್ಯಾವ್ದಿದು ಜೀವಿಗಳು? ಸ್ವಾರ್ಥ, ಸ್ವಾಭಿಮಾನ, ದುರಭಿಮಾನ, ಲೋಭ, ಮೋಹ. ಈ ಮೋಹ ಅನ್ನೋದಿದೆ ನೋಡು. ಇನ್ನೊಂದು ಯಾವ್ದು ಕೇಳಿದ? ರಭಸದ ಅಲೆ ಹೇಗೆ ನದಿಯನ್ನು ದಾಟಲು ಅಡ್ಡಪಡಿಸುತ್ತದೆ ಅಂದ್ರೆ, ಈ ನದಿ ದಾಟಕ್ಕೆ ನಮ್ಮನ್ ಬಿಡಲ್ಲ. ಯಾವ್ದು ಬಿಡಲ್ಲ? ಮೋಹ. ಈ ಮೋಹ ಅನ್ನೋ ಸೆಳೆನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ.
ಯಾವ್ದನ್ನು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅಲ್ವಾ? ಮೋಹದಲ್ಲಿ ಸಿಕ್ಕಾಕೊಂಡಿದ್ವಿ. ಇದೇ ದೊಡ್ಡ ಸುಳಿ. ಈ ದುರ್ಯೋಧನನ್ಗೆ ಸುಳಿಗೆ ಕಂಪೇರ್ ಮಾಡಿದ್ದಾರೆ. ಓಕೆ, ಯಾಕೆ ದುರ್ಯೋಧನಿಗೆ ಸುಳಿ ಅಂತ ತಗೊಂಡ್ರು? ಅವನಲ್ಲಿ ಏನಿತ್ತು? ಹಿಡ್ಕೊಂಡಿದ್ದ ಅಲ್ವಾ ರಾಷ್ಟ್ರನ, ಕೊಡಲ್ಲ. ಅದು ಒಂದು ಮೋಹದ ಸುಳಿನಲ್ಲಿ ನಾವು ಸಿಕ್ಕಾಕೊಂಡ್ರೆ ಅದರಿಂದ ಪಾರಾಗೋಕೆ ಆಗಲ್ಲ. ಭಯಂಕರ ದೊಡ್ಡ ಶತ್ರು ಅದು ನಮ್ಮ. ನೋಡಿ, ಮಗು ಮೊಮ್ಮಕ್ಕಳು ಅಂತ ಹೇಳ್ತೀವಿ ನಾವಿಲ್ಲಿ ಪ್ರಪಂಚದಲ್ಲಿ ಅಲ್ವಾ? ಮಕ್ಕಳನ್ನಾದ್ರೂ ಬಿಟ್ಕೊಡ್ತೀವಿ, ಮೊಮ್ಮಕ್ಕಳನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಹಾಲು ಮಕ್ಕಳು ಅಂತ ಹೇಳ್ತಾರೆ, ಮೊಮ್ಮಕ್ಕಳನ್ನೇನ್ ಹೇಳ್ತಾರ? ಹಾಲಿನ ಕೆನೆ. ಹಾಲಿನ ಕೆನೆ ರುಚಿ ಜಾಸ್ತಿ ಅಂತೆ, ಗೊತ್ತಾಯ್ತಾ? ಸೊ ಅದ್ರ ಮಕ್ಕಳಿಗಿನ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲ ಕೆಲವ್ರು ನಾ ನೋಡಿದೀನಿ, ಮಕ್ಕಳ ಹೆಸರೆಲ್ಲ ಆಸ್ತಿ ಬರೆಯಲ್ಲ, ನಿಂಗ್ ಮೊಮ್ಮಕ್ಕಳ ಆದ್ರೇನೆ ನಾನ್ ಹಿಂಗ ಆಸ್ತಿ ಕೊಡೋದು, ಇಲ್ದಿದ್ರೆ ಆಸ್ತಿ ಕೊಡಲ್ಲ ಅಂತ ಹೇಳ್ತಾರೆ. ಅಲ್ಲಿನೂ ಮೋಹ. ಈ ಮೋಹ ಅನ್ನೋದು ಭಯಂಕರವಾಗಿದೆ ಇದು. ಸೊ ಈ ಮೋಹದಲ್ಲಿ ನಾವು ಸಿಕ್ಕಾಕೋಬಾರ್ದು. ಅಂದ್ರೆ ಹುಷಾರು. ಈ ಪ್ರಪಂಚದ ಅವ್ರಿಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಈ ಸುಳಿಗೆ ನಾವು ಸಿಕ್ಕಾಕೋಬಾರ್ದು. ಯಾಕಂದ್ರೆ ನೋಡಿ, ಆ ಮಗು ಹುಟ್ಟುತ್ತಲ್ವಾ, ಅದು ಒಂದು ಪ್ರಾರಬ್ಧ ಕರ್ಮ ತಗೊಂಡೇ ಬಂದಿರುತ್ತೆ. ಅದ್ರ ಜೀವನ ಅದನ್ನ ನಡ್ಸ್ಕೊಳತ್ತೆ. ಯಾಕೆ ಈ ದೊಡ್ಡವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಅಂತ ತಲಾಂತರ, ಈ ಪಾಲಿಟಿಷಿಯನ್ಸ್ ನೋಡು, ತಲಾಂತರ ಮಾಡಿಟ್ಟಿರ್ತಾರೆ. 10 ತಲೆ ಆದ್ರೂನು ಅವ್ರ ಆಸ್ತಿ ಕರ್ಗಲ್ಲ. ಆ ತರ ಮಾಡಿ 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 ಇಡ್ತಾರೆ. ಈ ಗುಣಗಳೆಲ್ಲ ಇದೆ ನೋಡು, ಇದೇ ಸಮಾಜದ ನಮ್ಮ ಚಿತ್ರಣ ಇದು ಅಷ್ಟೇ. ಆಮೇಲೆ ನಾವು ಇಲ್ಲಿ ದಾಟಿ ಹೋಗುವಾಗ ಭಾವನೆಗಳು ಬೇರೆ ಉಕ್ಕಿ ಬರುತ್ತೆ. ಯಾವ ತರ ಭಾವನೆಗಳು ಬರುತ್ತೆ? ಭಯಂಕರ ಜೀವಿಗಳು ಅಂತ ಹೇಳ್ದೆ ಅಲ್ವಾ? ನದಿಯ ರಭಸ, ಹಂಗೆ ಆ ರಭಸನೂ ಜಾಸ್ತಿ ಇದೆ. ಆ ಅಂಬಿಗ ಈ ಸೆಳೆನಲ್ಲಿ ನಾ ಸಿಕ್ಕಾಕೊಂಡ್ಬಿಟ್ಟಿದ್ದೀನೋ, ಕೃಷ್ಣ ನನ್ನನ್ ಪಾರ್ ಮಾಡೋ ಅಂತ ಹಾಡ್ತೀವಿ ಅಲ್ವಾ? ಅಂಬಿಗ ಸೆಳೆಯುಗನವಯ್ಯ ಅಂಬಿಗ ಅಂತ. ಯಾಕೆ ಹೇಳು? ಈ ಮೋಹಾನ್ ಸೆಳೆತಾ ಇದೆ ಅಲ್ಲ, ಇದು 6 ತೆರೆಗಿನ ಜಾಸ್ತಿ ಅಂತೆ. ಅಲೆ ಬರುತ್ತಲ್ವಾ, ಸಮುದ್ರದ ಅಲೆಗಳು, ಈ ಅಲೆಗಿನ ಜಾಸ್ತಿ ಅಂತೆ. ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಇದಕ್ಕೆ ಇಲ್ಲಿಂದ ನಾವು ದಾಟ್ಬೇಕು ಅಂತಂದ್ರೆ ಮುಕ್ತಿನ ನಾವು ಪಡಿಬಹುದು. ಹೆಂಗೆ ನಾವು ಇಂಥ ನದಿಯನ್ನು ದಾಟಬೇಕಾದ್ರೆ ಅಂಬಿಗನಾಗಿ ಯಾರು ಬರಬೇಕು ಅಂದ್ರೆ ನಾವು ದೈವತ್ವದ ಕಡೆಗೆ ಪ್ರಯಾಣ ಮಾಡ್ಬೇಕು. ನೀವು ಯಾವ ದೇವರ ಹೆಸರಾರು ಹೇಳಿ, ಶ್ರೀಕೃಷ್ಣ ಹೇಳಿ, ನಮ್ಮ ಮಹಾದೇವಿ ಹೇಳಿ, ಅಂತೂನುವೆ ನಾವು ದೈವತ್ವದ ಕಡೆ ನಾವ್ ಯಾವಾಗ ಪ್ರಯಾಣ ಮಾಡ್ತೀವಿ ಆವಾಗ ನಮ್ಗೆ ಬಿಡುಗಡೆ ಸಿಕ್ಕತ್ತೆ. ಮುಕ್ತಿ ಪಡೆಯೋದಕ್ಕಂದ್ರೆ ನಾವು ಇಷ್ಟೆಲ್ಲಾ ಗುಣಗಳನ್ನ ಇನ್ಯಾರೋ ಒಬ್ರು ಹೇಳಿದ್ರಲ್ವಮ್ಮ, ಷಟ್ ಸಂಪತ್ತಿ ಬರ್ಬೇಕು, ದೈವಿ ಗುಣಗಳು ಬರ್ಬೇಕು, ಆವಾಗ ನಾನ್ ಯಾರು ಅಂತ ತಿಳ್ಕೊಳ್ಳೋಕ್ ಸಾಧ್ಯ ಆಗತ್ತೆ. ಮತ್ತೆ ನಾವು ನಮ್ಮ ಬುದ್ಧಿನಲ್ಲಿ ಯಾವಾಗ್ಲೂ ಸಾರಥಿಯನ್ನಾಗಿ ಶ್ರೀಕೃಷ್ಣನ ಕೂಡಿಸ್ಕೊಂಡ್ಬಿಟ್ಟು ಶ್ರೀಕೃಷ್ಣ ಹೇಳ್ಕೊಟ್ಟ ದಾರಿನಲ್ಲಿ ನಾವು ನಡೆದರೆ ಈ ಸಂಸಾರ ಅನ್ನೋ ನದಿನ ಸುಲಭವಾಗಿ ದಾಟಬಹುದು. ಇದು ಭಗವದ್ಗೀತೆ ಅಂತೂ ಬೇಕೇ ಬೇಕು. ಯಾಕಂದ್ರೆ ನಿನ್ನೆ ತಾನೇ ನಾನು ವಿಜಯ್ ಸರ್ದು ಟಾಪಿಕ್ ಕೇಳ್ದೆ ನಾನು. ಅವ್ರು ಹೇಳಿದ್ರು, 2 ಕಬ್ಬಿಣದ್ದು ಕಿರ್ರ ಮಾಡ್ತಾರೆ, ಹೆಂಗೆ ಆಯಿಲ್ ಹಾಕಿದ್ರೆ ಅದು ಕರ್ಕಶ ಶಬ್ದ ಬಿಟ್ಟು ಬಿಡತ್ತೆ ಅಲ್ವಾ? ಕರ್ಕಶ ಶಬ್ದ ಬಿಡುತ್ತೆ, ಸ್ಮೂತ್ ಆಗತ್ತೆ. ಅವಾಗ ನಮ್ಮ ನಾನು ಮನಸ್ಸನ್ನಲ್ಲಿರೋ ಯೋಚನೆಗಳೆಲ್ಲ ಹೋಗತ್ತೆ. ಹಂಗೆ ತಾನೇ ಆಯಿಲ್ ಹಾಕಿ ರೆಡಿ ಮಾಡ್ಕೋಬೇಕು. ಇಲ್ದೆ ಹೋದ್ರೆ ಕರ್ಕಶವಾಗಿ ಆ ಶಬ್ದ ಈ ಶಬ್ದ ಕೇಳ್ಕೊಂಡು ಅದರಲ್ಲೇ ಕೂತ್ ಬಿಡ್ತೀವಿ. ಸ್ಮೂತ್ ಆಗಿ ಹೋಗತ್ತೆ. ಯಾವಾಗ ಶ್ರೀಕೃಷ್ಣನ್ನ ನಮ್ಮ ಬುದ್ಧಿನಲ್ಲಿ ಕೂಡಿಸ್ಕೊಂಡು ಅವನು ನಮ್ಮ ಸಾರಥಿ ಆದರೆ ನಾವು ಈ ಸಂಸಾರ ಅನ್ನೋ ಸಾಗರನ ಸುಲಭವಾಗಿ ದಾಟಬಹುದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ.
ಸರಿ ಇತ್ತೋ ತಪ್ಪಿತ್ತೋ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಷ್ಟೇ. ಸರಿ ಇದ್ದಾರಲ್ಲ. ದಿಸ್ ಈಸ್ ಮೈ ಒಪಿನಿಯನ್. ಧನ್ಯವಾದಗಳು ನಳಿನಿಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಎಲ್ಲರಿಗೂ ಒಂಥರ ಅರ್ಥ ಆಗೋ ರೀತಿಯಲ್ಲಿ ನಿಮ್ಮದೇ ಆದ ಧಾಟಿಯಲ್ಲಿ ಹೇಳಿದ್ದೀರಾ. ಧನ್ಯವಾದಗಳು. ಸುಜಾ ಮ್ಯಾಮ್, ನೀವು ಹೇಳ್ತೀರಾ? ನಾನು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಪದ್ಮ. ಯು ಹ್ಯಾವ್ ಟು ಗಿವ್ ಮಿ ಚಾನ್ಸ್ ಟು ಸೇ ಸಮಥಿಂಗ್. ಲಾಸ್ಟ್ ಅಲ್ಲಿ ರೆಕಾರ್ಡಿಂಗ್ ಆದ್ಮೇಲೆ ಸ್ಟಾಪ್ ಮಾಡೋದ್ಮೇಲೆ ಹೇಳೋರದು. ಓಕೆ ಓಕೆ. ನಂದು ಮ್ಯೂಟ್ ಮಾಡಿ ಇವಾಗ. ನಾನೇ ಮಾಡಿದ್ದೀರಲ್ಲ. ಸುಜಾ ಮ್ಯಾಮ್, ನೀವು ಹೇಳ್ತೀರಾ? ಏನ್ ಹೇಳ್ಬೇಕು ನಾನು? ಈ ಪೂರ್ತಿ ಇವಾಗ ಸಮಗ್ರವಾಗಿ ನೀವು ನೋಡ್ಬಿಟ್ಟು ಈ ಶ್ಲೋಕದ ಒಂದು ವಿವರಣೆಯನ್ನ ಕೊಟ್ರೆ ನಿಮ್ಗೆ ಹೇಗೆ, ನಿಮ್ಮ ದೃಷ್ಟಿಕೋನದಲ್ಲಿ ಇದು ಹೇಗೆ ಕಾಣಿಸ್ತಾ ಇದೆ? ಹೇಗೆ ಜೀವನ ಅನ್ನೋದು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ? ಯಾಕೆಂದ್ರೆ ಇಲ್ಲಿ ನದಿಗೆ ಹೋಲಿಸಿದ್ದಾರೆ. ಅದು ರಣ ನದಿ. ಅಂತಹ ರಣ ನದಿಯಲ್ಲಿ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಹೇಗೆ ಪ್ರಯಾಣ ಮಾಡ್ಬೇಕು, ಹೇಗೆ ನಾವು ಸುರಕ್ಷಿತವಾಗಿ ನಾವು ದಡವನ್ನ ಸೇರ್ಬೇಕು ಅನ್ನೋದೆಲ್ಲ ನಿಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ಸಂಸಾರವೆಂಬ ನದಿಯಲ್ಲಿ ಸುಳಿ ಇರುತ್ತೆ ನದಿಯಲ್ಲಿ. ಆಮೇಲೆ ಅನೇಕ ಜಲಜಂತುಗಳು ಇರುತ್ತೆ, ಕೆಟ್ಟ ಪ್ರಾಣಿಗಳು ಎಲ್ಲ ಇರುತ್ತೆ. ಅಂದ್ರೆ ಸಂಸಾರ ಎಂಬ ಜೀವನದ ನದಿಗೆ ಹೋಲಿಸಿದಾರಲ್ವಾ. ನಮ್ಮ ಜೀವನವು ಒಂದು ಸಂಸಾರವೆಂಬ ನದಿ ಹಾಗೆ. ಅನೇಕ ಕಷ್ಟ ಸುಖಗಳು ಈ ಸುಳಿಯ ಅನೇಕ ಪ್ರಾಣಿ ಏನು ಕೆಟ್ಟ ಪ್ರಾಣಿಗಳು ಅಂತೀವಲ್ಲ, ಮೊಸಳೆ, ಮೀನು ಇತ್ಯಾದಿ, ಅವುಗಳ ಮಧ್ಯೆ ಸಿಕ್ಕಾಕೊಂಡು ಕಷ್ಟ ಪಡ್ತಾ ಇದ್ದೀವಿ. ಸಂಸಾರದ ಒಂದು ಯುದ್ಧ ಕ್ಷೇತ್ರವನ್ನು ಆ ನದಿಗೆ ಹೋಲಿಸಿದ್ದಾರೆ. ಅದು ಶ್ರೀಕೃಷ್ಣ ಪರಮಾತ್ಮ ರಕ್ಷಿಸ್ತಾನೆ. ಅವನ ಕೃಪೆ ಇದ್ರೆ, ಅವನಿಗೆ ಶರಣಾದ್ರೆ ಅದನ್ನ ದಾಟಬಹುದು ಅಂತ. ಹಾಗೆ ಪಾಂಡವರು ಅವರಿಗೆ ಶ್ರೀಕೃಷ್ಣನಿಗೆ ಶರಣಾದ್ದರಿಂದ ಅವರಿಗೆ ಆ ಸಂಸಾರವೆಂಬ ಒಂದು ರಣರಂಗದಿಂದ, ಯುದ್ಧರಂಗದಿಂದ ಪಾರು ಮಾಡಿದ ಶ್ರೀಕೃಷ್ಣನು ಅಂತ. ಎಲ್ಲರೂ ಹೇಳಿದ್ರಿಂದ ನಾನು ಸಮರೈಸ್ ಮಾಡ್ಬಿಟ್ಟಿದ್ದೀನಿ. ಶ್ರೀಕೃಷ್ಣ ಯಾರು ಅಂತ ಹೇಳ್ತೀನಿ. ಒಂದು ಎರಡು. ಶ್ರೀಕೃಷ್ಣ ಯಾರಪ್ಪ, ಹೇಗೆ, ಯಾಕೆ ಅವನು ಗುರುವಾಗಿ ಬಂದ, ಹೇಗ್ ದಾಟಿಸ್ದ ಅಂತ ಅಂದ್ರೆ, ಒಂದು ಶ್ಲೋಕ ಇದೆಲ್ಲ, ವಸನಾತ್ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ. ಈ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ಅವನು ಫಲಶ್ರುತಿಯಲ್ಲೋ ಎಲ್ಲೋ ಬರುತ್ತೆ. ಅವನು ಶ್ರೀಕೃಷ್ಣನು ಯಾರಪ್ಪ ಅಂದ್ರೆ, ಅವನು ವಸನಾತ್ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಅದು ಶ್ಲೋಕ. ಇದಕ್ಕೆ ಅರ್ಥ ಹೇಳ್ತೀನಿ. ಯಾಕಂದ್ರೆ ಮುಂಚೆ ಲಾಸ್ಟ್ ಕ್ಲಾಸ್ ನಲ್ಲಿ ವಾಸುದೇವ ಅನ್ನೋದಕ್ಕೆ ಅರ್ಥ ಹೇಳ್ಬೇಕು ಅಂತಿದ್ದೆ, ನಾನು ಅಟೆಂಡ್ ಮಾಡಿಲ್ಲ. ಅದಕ್ಕೆ ಇವಾಗ ಅರ್ಥ ಹೇಳ್ತೀನಿ. ಅದಕ್ಕೆ ವಸನಾತ್ ವಾಸುದೇವ, ಇದರಲ್ಲಿ ಈ ಶ್ಲೋಕದಲ್ಲಿ 3 ರೀತಿಯಾದ ಅರ್ಥನೂ ಬರುತ್ತೆ. ಆಧ್ಯಾತ್ಮ, ಅಧಿಭೂತ, ಅಧಿದೈವ. ಹೇಗಪ್ಪ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ಒಂದೊಂದು 2 ವಾಕ್ಯದಲ್ಲೇ. ವಸನಾತ್ ವಾಸುದೇವಸ್ಯ, ವಾಸುದೇವ ಅಂದ್ರೆ ಅಧಿಭೂತ ಹೇಳುತ್ತೆ ಇಲ್ಲಿ. ಅಧಿಭೂತದಲ್ಲಿ ಅವನು ಇದ್ದ ಅಂತ ಅಂದ್ರೆ ಪ್ರಪಂಚದಲ್ಲಿ ನಿಜವಾಗ್ಲೂ ಅವನು ಜನ್ಮ ತಗೊಂಡಿದ್ದ ಅಂತ. ಹೇಗೆ ಅಂದ್ರೆ, ವಸುದೇವ ರಾಜ, ದೇವಕಿ ರಾಣಿ ವಸುದೇವನ ಮಗನಾಗಿ, ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ ಅಂತ. ವಸುದೇವನ ಮಗನಾಗಿ ಅವನು ಹುಟ್ಟಿದ್ದಕ್ಕೆ ಅವನಿಗೆ ವಾಸುದೇವ ಅಂತ ಹೆಸರು ಬಂತು. ಇದು ಅಧಿಭೂತ. ನಿಜವಾಗ್ಲೂ ಅವನು ದ್ವಾಪರ ಯುಗದಲ್ಲಿ ಜನ್ಮ ತಗೊಂಡಿದ್ದ, ಶರೀರ ಸಹಿತವಾಗಿ ಪಂಚಭೂತಗಳ ಶರೀರದಿಂದ ಜನ್ಮ ತಗೊಂಡಿದ್ದ ಅಂತ ಅರ್ಥ.
ಇನ್ನೊಂದು ನೆಕ್ಸ್ಟ್ ವಾಸಿತಂ ಭುವನತ್ರಯಂ. ಅವನು ಸಾಮಾನ್ಯ ವಸುದೇವನ ಮಗ ಅಲ್ಲ, ಅವನು ಭುವನತ್ರಯ 3 ಲೋಕಗಳಲ್ಲೂ ವ್ಯಾಪಿಸಿಕೊಂಡಿದ್ದಾನೆ, ವಾಸವಾಗಿದ್ದಾನೆ. ವಾಸಿತಂ ಭುವನತ್ರಯಂ. ತ್ರಯ ಅಂದ್ರೆ 3 ಲೋಕಗಳಲ್ಲಿ ಅವನು, ಭುವನ ಅಂದ್ರೆ ಲೋಕ, 3 ಲೋಕಗಳಲ್ಲಿ ಅವನು ವಾಸವಾಗಿದ್ದಾನೆ. 3 ಲೋಕ ಅಂದ್ರೆ ಯಾವುದಪ್ಪ ಅಂದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ. ಈ 3 ಲೋಕಗಳಲ್ಲಿ 14 ಲೋಕಗಳು ಸೇರ್ಕೊಳ್ಳುತ್ತೆ. ಆ 14 ಲೋಕಗಳನ್ನು 3 ಲೋಕವಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸ್ವರ್ಗ, ಮರ್ತ್ಯ, ಪಾತಾಳ ಅಂತ. ಮರ್ತ್ಯ ಅಂದ್ರೆ ನಮ್ಮ ಭೂಲೋಕ, ನಮ್ಮ ಮೇಲೆ 6 ಲೋಕಗಳಿದೆ. ಭೂಲೋಕದ ಕೆಳಗೆ 7 ಲೋಕಗಳಿದೆ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಇದು 7 ಲೋಕಗಳು ಕೆಳಗಡೆ ಇದೆ ಪಾತಾಳದಲ್ಲಿ. ಭೂ, ಭುವಃ, ಸುಹ, ಮಹಾ, ಜನಃ, ತಪಃ, ಸತ್ಯಂ, ಈ 6 ಲೋಕಗಳು ಭೂಲೋಕದಿಂದ, ಭೂ ಅಂದ್ರೆ ಭೂಲೋಕ, ಮೂಲಾಧಾರ ಚಕ್ರಕ್ಕೆ ಬರುತ್ತೆ ಅದು. ಅಲ್ಲಿಂದ 6 ಲೋಕಗಳು ಮೇಲೆ ಇದೆ, ಅದು ಊರ್ಧ್ವ ಲೋಕಗಳು. ಇದು ಅಧೋ ಲೋಕಗಳು, 7 ಲೋಕಗಳು. ಈ 14 ಲೋಕಗಳನ್ನು 3 ಲೋಕ ಅಂತ ಹೇಳಿದ್ದಾರೆ, ಸ್ವರ್ಗ, ಮರ್ತ್ಯ, ಪಾತಾಳ. ಈ 14 ಲೋಕಗಳಲ್ಲೂ ಭುವನತ್ರಯಂ, ಆ 14 ಲೋಕಗಳನ್ನು 3 ಲೋಕ ಅಂತ ಹೇಳಿದ್ದಾರೆ. ಆ 3 ಲೋಕ ಅಂದ್ರೂ ಒಂದೇ, 14 ಲೋಕ ಅಂದ್ರೂ ಒಂದೇ. ಈ 14 ಲೋಕಗಳಲ್ಲಿ ವಾಸಿತಂ, ವಾಸವಾಗಿರುವವನು ಅಂದ್ರೆ ಇಲ್ಲಿ ಅಧಿದೈವ ಸ್ವರೂಪ ಅಂತ ಹೇಳುತ್ತೆ. ಅವನು ಶ್ರೀಕೃಷ್ಣ ಅಧಿದೈವ ಸ್ವರೂಪದಲ್ಲಿ 14 ಲೋಕಗಳನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಅರ್ಥ ಬರುತ್ತೆ. ಆಮೇಲೆ ಸರ್ವಭೂತ ನಿವಾಸೋಸಿ, ಇಲ್ಲಿ ಆಧ್ಯಾತ್ಮ ಅರ್ಥ ಬರುತ್ತೆ. ಸರ್ವಭೂತ ನಿವಾಸೋಸಿ ಅಂದ್ರೆ ಸಮಸ್ತ ಭೂತಗಳಲ್ಲಿ. ಯಾವ್ದಪ್ಪ ಸಮಸ್ತ ಭೂತಗಳು ಅಂದ್ರೆ ಜೀವರಾಶಿಗಳು. ಸುಮ್ಮನೆ ಅಲ್ಲಿ ಹೇಳ್ಬೇಕು ಅಂದ್ರೆ ರಾಶಿಗಳು, ಸಕಲ ಜೀವರಾಶಿ ಅಂದ್ರೆ ಕ್ರಿಮಿ, ಕೀಟ, ಜಲ ಜಂತುಗಳು, ಆಮೇಲೆ ಸಕಲ ಪ್ರಾಣಿಗಳು, ಪ್ರಾಣಿ, ಮನುಷ್ಯ, ಇಷ್ಟು 84 ಯೋನಿಗಳ ಇರತಕ್ಕಂಥ ಸಕಲ ಜೀವಿಗಳಲ್ಲಿ ಚೈತನ್ಯ ರೂಪದಲ್ಲಿ ವಾಸವಾಗಿದ್ದಾನೆ. ವಾಸಿತಂ ಸರ್ವಭೂತ ನಿವಾಸೋಸಿ. ಇಷ್ಟು ಸರ್ವಭೂತ ಅಂದ್ರೆ ಸಮಸ್ತ ಜೀವಿಗಳಲ್ಲಿ ಅವನು ವಾಸವಾಗಿದ್ದಾನೆ. ನಿವಾಸ ಅಂದ್ರೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಂದರ್ಥ. ಈ ಜೀವರಾಶಿಗಳಲ್ಲಿ ವಾಸವಾಗಿದ್ದಾನೆ. ಹೇಗೆ ಆ ತರ ವಾಸವಾಗಿದ್ದರೋನು ನಮ್ಮ ಮನುಷ್ಯರಲ್ಲೂ ವಾಸವಾಗಿದ್ದಾನೆ. ಅಲ್ಲಿಗೆ ಅವನು ಚೈತನ್ಯ ರೂಪದಲ್ಲಿ ಸಕಲ ಜೀವರಾಶಿಗಳಲ್ಲಿ ವಾಸವಾಗಿದ್ದಾನೆ. ಆ ಚೈತನ್ಯ ರೂಪ ಯಾವುದಪ್ಪ ಅಂದ್ರೆ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪನೇ ಚೈತನ್ಯವಾಗಿ, ಚೈತನ್ಯ ರೂಪದಲ್ಲಿ ಸಕಲ ಜೀವರಾಶಿಗಳಲ್ಲಿ ತುಂಬಿಕೊಂಡಿದ್ದಾನೆ. ಆ ಪರಬ್ರಹ್ಮ ಸ್ವರೂಪನಾದ ಆ ಚೈತನ್ಯವೇ ವಾಸುದೇವನಾಗಿ, ವಸುದೇವನ ಮಗನಾಗಿ ಹುಟ್ಟಿ ಈ ಭವಸಾಗರವನ್ನು ಪಾರು ಮಾಡ್ತಾನೆ ಮನುಷ್ಯರಿಗೆ. ಯಾವ ರೂಪದಲ್ಲಿ ಅಂದ್ರೆ ಭಗವದ್ಗೀತೆ ಕೊಟ್ಟು, ನಮಗೆ ಭಗವದ್ಗೀತೆಯನ್ನು ಕೊಟ್ಟು ಈ ಸಂಸಾರವೆಂಬ ಆರ್ಣವ, ಈ ನದಿ, ಇಷ್ಟೊತ್ತು ಎಲ್ಲಾರು ಏನೇನು ಎಕ್ಸ್ಪ್ಲೈನ್ ಮಾಡಿದ್ರು, ಸಂಸಾರ ನದಿ ಎಂಬ ಸಂಸಾರ ಕ್ಷೇತ್ರ ಏನೇನು ಹೇಳಿದ್ರಲ್ಲ, ಅಂತಹ ಘೋರವಾದ ಸಂಸಾರದಿಂದ, ಮತ್ತು ಇಲ್ಲಿ ನಿಜವಾಗ್ಲೂ ಯುದ್ಧರಂಗನೂ ಕುರುಕ್ಷೇತ್ರದಲ್ಲಿ ನಡೀತಾ ಇತ್ತು. ಆ ಕುರುಕ್ಷೇತ್ರ ಎಂಬ ಯುದ್ಧರಂಗ, ಅಲ್ಲಿ ಧರ್ಮ ಅಧರ್ಮಕ್ಕೆ ಯುದ್ಧ ಆಗ್ತಾ ಇರುವಾಗ ಧರ್ಮದ ಕಡೆ ನಿಂತು ಧರ್ಮ ಸ್ಥಾಪನೆಗೋಸ್ಕರ ಶ್ರೀಕೃಷ್ಣನು ಪಾಂಡವರನ್ನು ಈ ಸಂಸಾರವೆಂಬ ಸಾಗರದಿಂದ ಪಾರು ಮಾಡ್ದ. ಅಲ್ಲಿ ಅರ್ಜುನ ಶಿಷ್ಯನಾಗಿಕೊಂಡು ನಿಜವಾದ ಭಗವದ್ಗೀತೆಯ ಜ್ಞಾನ ಕೊಟ್ಟು ಅರ್ಜುನನಿಗೆ ಜ್ಞಾನದ ಉಪದೇಶ ಮಾಡಿದ ಆ ಪರಬ್ರಹ್ಮ ಸ್ವರೂಪನೇ ಶ್ರೀಕೃಷ್ಣನ ರೂಪದಲ್ಲಿ ಬೋಧನೆ ಮಾಡಿ ಸಂಸಾರವೆಂಬ ಸಾಗರದಿಂದ ಹೇಗೆ ಪಾರು ಆಗ್ಬೇಕು ಅನ್ನೋದನ್ನ ಭಗವದ್ಗೀತೆಯ ಮೂಲಕ ಉಪದೇಶ ಮಾಡಿದ. ಅಷ್ಟೇ ಅಲ್ಲ, ಅವನ ವಿಶ್ವರೂಪವನ್ನು ಕೂಡ ಅಲ್ಲಿ ತೋರಿಸಿದ.
ಅಂಥ ವಾಸುದೇವನಿಗೆ, ವಸುದೇವನ ಮಗನಾದ ವಾಸುದೇವನಿಗೆ ನಮೋಸ್ತುತೆ. ಅಲ್ಲಿಗೆ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಅಂಥ ಪರಬ್ರಹ್ಮ ಸ್ವರೂಪನಾದ ವಾಸುದೇವನಿಗೆ, ವಸುದೇವನ ಮಗನಾಗಿ ಬಂದಿರತಕ್ಕಂತಹ ವಾಸುದೇವನಿಗೆ, ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತೇನೆ ಅಂತ ಫಲಶ್ರುತಿಯಲ್ಲಿ ಈ ಶ್ಲೋಕ ಬರುತ್ತೆ. ಇಷ್ಟು ಈ ಹೇಳಿ. ಶ್ರೀಕೃಷ್ಣ ಮತ್ತೆ ವಾಸುದೇವ ಅನ್ನೋದಕ್ಕೆ ಮೀನಿಂಗ್ ಎಷ್ಟು ರೀತಿಯಲ್ಲಿ ಇದೆ, ಎಷ್ಟು ತಿಳ್ಕೊಂಡ್ರು ಸಾಲದು. ಹೌದು, ಆ, ಅಂತ ಅರ್ಥ ಮಾಡಿ. ನೂರಾರು ಅದೇ ಸಾವಿರ ಇದೆಯಲ್ಲ. ಆ, ಇವಾಗ ನಾವು ಎಷ್ಟೊಂದು ಹೆಸರುಗಳು ಹೇಳ್ತೀವಲ್ವಾ, ಅದ್ರಲ್ಲೇನೆ ಬೇಕಾದಷ್ಟು ಬರುತ್ತೆ. ಅಂದ್ರೆ ಸಹಸ್ರ ನಾಮ ಹೇಳಿದಾಗ ಸಹಸ್ರ ನಾಮಗಳು ಇರುತ್ತವೆ. ಅದಲ್ಲದೆ ಇನ್ನು ಬೇರೆ ಎಷ್ಟೆಷ್ಟು ಹೇಳ್ತಾರೋ ಪಂಡಿತರು, ಅವೆಲ್ಲ ಸೇರ್ಸಿದ್ರೆ ಎಷ್ಟಾಗ್ಬೋದಲ್ವಾ. ಅಂದ್ರೆ ಎಲ್ಲವೂ ಭಗವಂತನೇ, ಆದ್ರಿಂದ ಎಲ್ಲರೂ ಭಗವಂತನೇ ಅಲ್ವಾ. ಹೌದು, ಅದಕ್ಕೆ ಆ ಪರಮಾತ್ಮನೇ ಕೃಷ್ಣನ ರೂಪದಲ್ಲಿ, ವಾಸುದೇವನ ರೂಪದಲ್ಲಿ ಬಂದು ನಮ್ಮ ಈ ಭವ ಸಮುದ್ರವನ್ನ ಅಥವಾ ನದಿ ದಾಟಿಸ್ತಾನೆ. ಭಗವದ್ಗೀತೆಯ ಮೂಲಕ ಇಲ್ಲಿ ಪಾಂಡವರನ್ನು ದಾಟಿಸಿ ಪಟ್ಟಾಭಿಷೇಕ ಮಾಡ್ತಾರೆ. ವಿಷ್ಣು ಸಹಸ್ರನಾಮದ ದರ್ಶನವನ್ನು ಸಹ ಮಾಡಿಸಿದ್ರಿ ನೀವು. ಮತ್ತೆ ಇನ್ನೇನಾದ್ರೂ ಹೇಳೋದಿದೆಯಾ? ಇಷ್ಟು ಸಾಕು ಅನ್ಸುತ್ತೆ. ಆಯ್ತು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ದೀರ ನೀವು. ಎಷ್ಟೊಂದು ವಿಷಯಗಳು ನಮ್ಗೆ ಗೊತ್ತೇ ಇರಲ್ಲ, ಅಂತದ್ದೆಲ್ಲ ಹೀಗೆ ಒಬ್ರಿಗೊಬ್ರು ಹಂಚ್ಕೊಳ್ಳೋದ್ರಿಂದ. ಅಧಿಭೂತ, ಅಧಿದೈವ, ಅಧ್ಯಾತ್ಮ ಮೂರು ಬಂದ್ಬಿಟ್ಟಿದೆ. ಹಾ ಹಾ ಧನ್ಯವಾದಗಳು ಮೇಡಮ್. ಹೀಗೆ ನಮ್ಮ ಜೀವನವನ್ನ ಒಂದು ನದಿಗೆ ಹೋಲಿಸಿ ನೀವೆಲ್ಲರೂ ಮಾತಾಡಿದ ಹಾಗೇನೆ ಅದರಲ್ಲಿ ಪ್ರಯಾಣ ಮಾಡೋರು, ಯಾವ ಪ್ರಯಾಣ ಮಾಡುವಂತಹವರು ಅಜ್ಞಾನಿಗಳೇ ಆಗಿದ್ದ ಪಕ್ಷದಲ್ಲಿ, ಇವಾಗ ನಾನು ಅಜ್ಞಾನದಲ್ಲಿದ್ದೀನಿ. ಆವಾಗ ನನಗೆ ಜೀವನ ತುಂಬಾ ಕಷ್ಟ, ನಂಗೆ ಏನು ನಾನು ಯಾರು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಾನು ಇನ್ನೊಂದು ಹೆಜ್ಜೆ ಇಡ್ಬೇಕಾದ್ರೂ ನಾನು ಯೋಚನೆ ಮಾಡ್ತೀನಿ. ಮತ್ತೆ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಇದು ನೀಲೋತ್ಪಲ, ನೀಲಿಯ ಕಮಲಗಳು ಸುತ್ತಾಕೊಂಡ್ಬಿಡುತ್ತೆ, ಮೊಸಳೆ ಹಿಡ್ಕೊಳ್ಳುತ್ತೆ, ತಿಮಿಂಗಲ ಒಂದು ಕೆಲವು ಕಡೆ ಹೇಳ್ತಾರೆ ದೊಡ್ಡ ಬಂಡೆ ಅಂತ ಬಿಟ್ಟು ಹೇಳ್ತಾರೆ. ಹಾಗೆ ಏನೇ ಆಗ್ಲಿ ನೀರಿನಲ್ಲಿರೋದು ಏನು ನಮ್ಮ ಗಮನಕ್ಕೆ ಮೇಲ್ಗಡೆ ಏನು ಕಾಣಿಸಲ್ಲ, ಎಲ್ಲ ಒಳಗಡೆನೆ ಇರೋದು. ನದಿಯಲ್ಲಿ ನಡಿಬೇಕು ಅಂತಂದ್ರೆ ತುಂಬಾ ಕಷ್ಟ, ಅಡ್ರು ತೊಡ್ರು ಆಗುತ್ತೆ. ಯಾಕೆಂದ್ರೆ ನಮ್ಗೆ ನೀರಲ್ಲಿ ನಡೆದು ಅಭ್ಯಾಸ ಇರಲ್ಲ. ಹಾಗಾಗಿ ಮುಂದೆ ಇನ್ನೊಂದು ಹೆಚ್ಚಿಗೆ ಏನ್ ಸಿಗುತ್ತೆ, ಹಳ್ಳ ಸಿಗುತ್ತೋ, ಸುಳಿ ಸಿಗುತ್ತೋ, ಅಥವಾ ಅಲೆನೆ ಬಂದು ಅಪ್ಪಳಿಸ್ಕೊಂಡು ಹೋಗುತ್ತೋ, ಯಾವುದು ಗೊತ್ತಾಗಲ್ಲ. ಹಾಗಾಗಿ ಅಜ್ಞಾನದಲ್ಲಿರ್ಬೇಕಾದ್ರೆ ತುಂಬಾ ಕಷ್ಟಪಡ್ತೀವಿ. ಈ ಅರಿಷಡ್ ವರ್ಗಗಳು ಎಲ್ಲವೋ ಬರೋದು ಅದಕ್ಕೆ. ಯಾಕೆ ನಾನು ಸೀಮಿತ ಅಂತ ಅನ್ನುವುದು ನನ್ನ ದೃಷ್ಟಿಯಲ್ಲಿ ಇರುತ್ತೆ. ಹಾಗಾಗಿ ನನಗೆ ಆಸೆಗಳನ್ನ ನಾನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ಕರ್ಮಗಳನ್ನು ಮಾಡೋದು, ಈ ರೀತಿಯ ಸುಳಿಯಲ್ಲಿ ಸಿಕ್ಕಾಕೊಂಡು ಜೀವನ ತುಂಬಾ ಈ ರಣನದಿಯಾಗಿ ಪರಿಣಮಿಸುತ್ತೆ. ಯಾವಾಗ ನಾನು ಶರಣಾಗ್ತೀನೋ, ಶರಣಾದಾಗ ಭಗವಂತ ಆ ಗುರುವನ್ನ ಕಳಿಸ್ತಾನೆ. ಆ ಗುರು ಒಂದು ಜ್ಞಾನ ಜ್ಯೋತಿಯನ್ನ ಬೆಳಗಿಸಿದಾಗ ಅದೇ ದೋಣಿಯಾಗಿ ಅದರಲ್ಲಿ ಅಂಬಿಗನಾಗಿ ಶ್ರೀಕೃಷ್ಣ ಬಂದು, ಒಂದಿಷ್ಟು ನೀನ್ ಯೋಚನೆ ಮಾಡ್ಬೇಡ, ನಿನ್ನಗೆ ನಾನು ಸಂಪೂರ್ಣವಾದ ಜ್ಞಾನವನ್ನು ಕೊಡ್ತೀನಿ ನೋಡು. ಈ ಅದರಲ್ಲಿ ಆ ಜ್ಞಾನದ ಒಂದು ದೋಣಿಯಲ್ಲಿ ನೀನು ಕೂತ್ಕೊಂಡು ಪ್ರಯಾಣ ಮಾಡು, ನೀನ್ ಯಾವ್ದಕ್ಕೂ ಅಂಟ್ಕೊಳ್ಳಲ್ಲ. ಏನೇ ತಿಮಿಂಗಲ ಇರ್ಲಿ, ಇನ್ನೊಂದಿರ್ಲಿ, ನಿನ್ಗೆ ಸುಳಿ ಇರ್ಲಿ, ಯಾವುದು ಇಲ್ದೆ ನೀನು ಅಥವಾ ನೀನು ಆ ಕಡೆ ಈ ಕಡೆ ಹಾರ್ಕೊಬೇಕು ಅಂತಂದ್ರೂ ಬಿಡಲ್ಲ ಇವರು. ಯಾರೋ ಭೀಷ್ಮ ದ್ರೋಣರು, ಅವ್ರನ್ನ ಮೀರಿ ಹೋಗಕ್ಕೆ ಸಾಧ್ಯ ಇಲ್ಲ. ಏನೇ ಇರ್ಲಿ ನಾನು ನಿನ್ನನ್ನ ದಾಟಿಸ್ತೀನಿ ಅಂತಂದ್ಬಿಟ್ಟು ಶ್ರೀಕೃಷ್ಣ ಭರವಸೆಯನ್ನ ಕೊಡ್ತಾನೆ. ಇದನ್ನೇ ಒಂದು ರೀತಿಯಲ್ಲಿ ಒಂದು ಸಣ್ಣ ಕವನವಾಗಿ ಬರ್ದಿಟ್ಟಿದ್ದೀನಿ ನಾನು, ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ನೋದು ನನಗಾಸೆ. ಹೇಳ್ತೀನಿ.
ಜೀವನ ಒಂದು ದೂರ ಪಯಣ, ಎಲ್ಲಿ ಹೋದೋ ಅರಿಯೆ ಆ ನನ್ನ ತಾಣ. ಈಸಲಾಗದ ನದಿಯೊಳೆನ್ನ ಪಯಣ, ಸೇರಬಲ್ಲೆನಾ ಆ ತಿಳಿಯದ ತಾಣ. ಹೆಜ್ಜೆಜ್ಜೆಗೊಂದು ಸುಳಿಯು ಮೇಲೇರುತ್ತಿಹ, ಎಷ್ಟೊಂದು ಅಲೆಯು ಸುಳಿಯಲ್ಲಿ ಸಿಲುಕುವೆನೋ. ಅಲೆಯ ಬಡಿತಕ್ಕೆ ಆಹುತಿಯೋ, ಎಲ್ಲೆಲ್ಲೂ ನೀಲ ಕಮಲ ರಾಡಿಯದ್ದ ನದಿಯ ನೀರು. ಮೊಸಳೆ ತಿಮಿಂಗಲ ವಿಷ ಸರ್ಪ ಎನಿತು ಪಯಣಿಸಲಿ ಈ ರಣ ನದಿಯೊಳು. ಕಾರ್ಮೋಡ ಎಲ್ಲೆಡೆ ಮುಸುಕಿರಲು, ಮಿಂಚು ಗುಡುಗು ಸಿಡಿಲು. ಬಿರುಗಾಳಿ ಬೀಸಿ ಬೀಸಿ ತರಗೆಲೆಯಂತೆ ಸಿಲುಕಿತನ್ನ ಜೀವ ಸುಂಟರ ಗಾಳಿಯೊಳು. ಕವಿದಿಹುದು ಕಂಗಳಿಗೆ ಮಬ್ಬುಗತ್ತಲು, ಬಂಧಿಸಿಹವು ಸುತ್ತ ಸಂಕೋಲೆ ಬಳ್ಳಿಗಳು. ಮೇಲೆ ಸುಡು ಝಳವು, ಕೆಳಗೆ ನೀರ ತೊಡರು. ಮೇಲೆ ಸುಡು ಝಳವು, ಕೆಳಗೆ ನೀರ ತೊಡರು. ಇಕ್ಕೆಲಗಳಲ್ಲಿ ಉಕ್ಕಿನ ದಡಗಳು, ಇಕ್ಕೆಲಗಳಲ್ಲಿ ಉಕ್ಕಿನ ದಡಗಳು. ಕೃಷ್ಣ 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 ಕೃಷ್ಣ. ಎಲ್ಲಿಗೆ ಪಯಣ, ಎಲ್ಲಿಹುದು ನನ್ನ ತಾಣ. ಕಂಡರಿಯೇ ಕೇಳರಿಯೇ ತಲುಪುವ ತಾಣ. ಶರಣು ಶರಣು ಕಳಚು ಬಂಧ ತೋರು ಬೆಳಕ. ಶರಣು ಶರಣು ಕಳಚು ಬಂಧ ತೋರು ಬೆಳಕ. ಮೊಸಳೆ ತಿಮಿಂಗಲ ಸರ್ಪ ನೀಲ ಕಮಲ, ನೀರ ರಭಸ ಅಲೆ ಸುಳಿಗಳಿದ್ದರೇನು. ನದಿಯ ಪಯಣ ಉಕ್ಕಿನ ದಡಗಳಿದ್ದರೇನು. ಕಂಡಿತಲ್ಲ ಇಲ್ಲೊಂದು ಜ್ಞಾನ ದೋಣಿ, ಕಂಡಿತಲ್ಲ ಇಲ್ಲೊಂದು ಜ್ಞಾನವೆಂಬ ದೋಣಿ. ಇನ್ನೆಲ್ಲಿಹುದು ಎನಗೆ ಸಂಸಾರ ಬಂಧ, ಇನ್ನೆಲ್ಲಿಹುದು ಎನಗೆ ಸಂಸಾರ ಬಂಧ. ಬೆಳಕು ಹರಿದ ಮೇಲೆಲ್ಲಿಹುದು ಮಸುಕು, ಬೆಳಕು ಹರಿದ ಮೇಲೆಲ್ಲಿಹುದು ಮಸುಕು. ಕಳಚಿ ಹೋದವು ಸಂಕೋಲೆ ಬಳ್ಳಿಗಳು, ಕಳಚಿ ಹೋದವು ಸಂಕೋಲೆ ಬಳ್ಳಿಗಳು. ಬೆರತು ಹೋದೆ ಅಂಬಿಗನೆಂಬ ಕೃಷ್ಣನರಿವೊಳು, ಬೆರತು ಹೋದೆ ಅಂಬಿಗನೆಂಬ ಕೃಷ್ಣನರಿವೊಳು. ಇದು ನನ್ನ ಅನಿಸಿಕೆ ಈ ಒಂದು ಶ್ಲೋಕಕ್ಕೆ. ನಿಮ್ಗೆಲ್ಲ ಹೇಗನ್ಸಿದ್ಯೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು. ತುಂಬಾ ಚೆನ್ನಾಗಿದೆ ಮೇಡಮ್. ಹಾಡಲ್ಲೇ ಹೇಗೆ ಈ ರಣ ನದಿಯನ್ನು ದಾಟೋದು, ಅಂಬಿಗನನ್ನು ಸೇರ್ಕೊಳ್ಳೋದು. ಅದೇ ಇದಕ್ಕೆ ಈ ಕ್ವಶನ್ಸ್ ಪ್ರಿಪೇರ್ ಮಾಡುವಾಗ ನನಗೆ ಈ ತರ ಫ್ಲಾಶ್ ಆಯ್ತು, ಅದಕ್ಕೆ ಬರೆದಿಟ್ಟೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿ ಬರ್ದಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಸರ್ ವಿಶ್ಲೇಷಣೆಯನ್ನ ಇವಾಗ ಕೇಳೋಣ. ಸರ್, ನಿಮ್ಮ ಅನಿಸಿಕೆ ಹಂಚಿಕೊಳ್ತೀರಾ? ಧನ್ಯವಾದ ಮ್ಯಾಮ್.
ಈಗ ನಾವು ಯಾವುದೇ ಒಂದು ಶ್ಲೋಕವನ್ನ ಹಲವಾರು ಹಂತದಲ್ಲಿ ನಾವು ನೋಡಬಹುದು, ಹಲವಾರು ರೀತಿಯಲ್ಲಿ ನೋಡಬಹುದು. ಮುಖ್ಯವಾಗಿ ಇಲ್ಲಿ ನಾವು ನಮ್ಮ ಒಂದು ಬದಲಾವಣೆಗೋಸ್ಕರ ನಾವೆಲ್ಲರೂ ಇಲ್ಲಿ ಇರೋದ್ರಿಂದ ಇದನ್ನ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡೋಣ. ಈಗ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಈ ರಣನದಿ ಎಲ್ಲಿದೆ? ರಣನದಿ ಯಾವುದು? ರಣನದಿ ಅಂದ್ರೆ ಈಗ ನದಿ ಅಂತಂದ್ರೆ ಏನು? ನದಿ ಅಂದ್ರೆ ಏನೋ ಒಂದು ಚಲಿಸ್ತಾ ಇರುತ್ತೆ, ನೀರು ಚಲಿಸ್ತಾ ಇರುತ್ತೆ, ಅದನ್ನ ನಾವು ನದಿ ಅಂತ ಕರಿತೀವಿ. ಇನ್ನ ರಣ ನದಿ, ರಣ ನದಿ ಅಂತಂದ್ರೆ ಆ ನದಿಯ ಪ್ರವಾಹ ನಮಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ರಭಸ ಜಾಸ್ತಿ, ಅದರ ಆಳ ಜಾಸ್ತಿ ಇರ್ಬೋದು, ಅದರ ಅಗಲ ಜಾಸ್ತಿ ಇರ್ಬೋದು. ಅದು ಮೊದಲನೇ ಹಂತದಲ್ಲಿ ನೋಡಿದಾಗ ಒಂದು ಕಷ್ಟಕರವಾದ ನದಿ ತರ ಕಾಣಿಸ್ಬೋದು. ಇದನ್ನ ನಾವು ರಣ ನದಿ ಅಂತ ಕರಿತೀವಿ ಅಲ್ವಾ? ಈಗ ಈ ರೀತಿ ನದಿ ಯಾವುದಪ್ಪ ಅದು? ಈಗಾಗಲೇ ನಾವು ಜೀವನವನ್ನ ನದಿಗೆ ಹೋಲಿಸಿದ್ದೀವಿ. ಹೌದು, ಈ ಜೀವನ ನಮಗೆ ಎಲ್ಲಿ ಗೋಚರವಾಗ್ತಾ ಇದೆ? ಆ ಒಂದು ದೃಷ್ಟಿಕೋನದಿಂದ ನಾವು ಪ್ರಶ್ನೆ ಹಾಕೊಂಡಾಗ ನಮ್ಗೆ ಏನೆಲ್ಲ ಗೋಚರವಾಗ್ತಾ ಇದೆ? ಎಲ್ಲ ಈ ಮನಸ್ಸು ಅನ್ನೋ ಜಾಗದಲ್ಲಿ ಗೋಚರವಾಗ್ತಾ ಇದೆ. ಹೌದ್ ತಾನೆ? ಹಾಗಾದ್ರೆ ಒಂದು ರೀತಿನಲ್ಲಿ ಯಾವುದು ಚಲನೆ ಆಗ್ತಾ ಇರೋದು? ಏನು ನಿಜವಾಗ್ಲೂ ಚಲಿಸ್ತಾ ಇರೋದು? ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ ಗಮನ ಕೊಟ್ಟು ಕೇವಲ ನನ್ನ ಮನಸ್ಸು ಅನ್ನೋದು ಚಲನೆ ಆಗ್ತಾ ಇದೆ ಅನ್ನೋ ವಿಚಾರ ಬರುತ್ತೆ. ಮನಸ್ಸಿನಲ್ಲಿ ಚಲನೆ ಅನ್ನೋದು ಯಾಕೆ ಗೊತ್ತಾಗತ್ತೆ? ವಿಚಾರಗಳ ಬದಲಾವಣೆಯಿಂದ. ಹೌದ್ ತಾನೆ? ಏನೋ ಒಂದು ವಿಚಾರ ಬರುತ್ತೆ, ಆ ವಿಚಾರ ಬಂದೋದ್ಮೇಲಿಂದ ಇನ್ನೊಂದು ವಿಚಾರ ಬರುತ್ತೆ. ಉದಾಹರಣೆಗೆ ನಾನೀಗ ಮಲ್ಕೋತಾ ಇದ್ದೀನಿ ಅನ್ನೋ ವಿಚಾರ ಮನಸ್ಸು ಬಂತು, ಆಮೇಲಿಂದ ಇನ್ನ ಒಂದು ನನಗೆ ಎದ್ದಿದ್ದೀನಿ ಅನ್ನೋ ವಿಚಾರ ಬರುತ್ತೆ. ಆ ಎರಡನ್ನು ನನ್ನ ನೋಡಿ ಓ ನಾನು ಮಲ್ಕೊಂಡಿದ್ದೆ ಅನ್ನೋ ವಿಚಾರ ಉತ್ಪತ್ತಿಯಾಗತ್ತೆ. ಅಂದ್ರೆ ಹೀಗೆ ಏನೋ ಮನಸ್ಸು ಅನ್ನೋ ಒಂದು ಜಾಗ ಇದೆ, ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಹೇಳ್ತೀವಿ ಮನಸ್ಸು, ನನ್ನ ಮನಸ್ಸಿನಲ್ಲಿ ನೋಡಿದೆ ಅಂತ. ಈ ಮನಸ್ಸಿನಲ್ಲಿ ಈ ರೀತಿ ಏನೋ ವಿಚಾರಗಳು ಬದಲಾಗ್ತಾ ಇರುತ್ತೆ. ಈ ಬದಲಾಗೋ ವಿಚಾರಗಳೇ ನಿಮಗೆ ನನಗೆ ಒಂದು ನದಿ ಅಂತ ನಾವು ಬೇಕಾದ್ರೆ ಕರಿಬಹುದು. ಯಾಕೆ ಹೇಳಿ? ಒಂದು ಮನಸ್ಸು, ಸಾಮಾನ್ಯ ಮನುಷ್ಯನ ಮನಸ್ಸು ಒಂದು ದಿನದಲ್ಲಿ ಒಂದು 50,000 60,000 ಆಲೋಚನೆಗಳನ್ನ ಉತ್ಪತ್ತಿ ಮಾಡುತ್ತಂತೆ. ಅಂದ್ರೆ ಈ ಮನಸ್ಸು ಅನ್ನೋ ಜಾಗದಲ್ಲಿ ಆ ವಿಚಾರಗಳು ರಭಸವಾಗಿ ನಡೀತಾ ಇದೆ ಸ್ವಾಮಿ. 60,000 ವಿಚಾರ, ಎಚ್ಚರ ಇರೋ ಸಮಯದಲ್ಲಿ ಒಂದು 60,000 ವಿಚಾರ ಅಂತಂದ್ರೆ ಎಷ್ಟು ವಿಚಾರಗಳು ಸ್ವಾಮಿ? ಈಗ ಈ ವಿಚಾರಗಳು ಉತ್ಪತ್ತಿ ಆಗ್ತಾ ಇದ್ದಾಗ ನನ್ನಲ್ಲಿ ಒಂದು ಜ್ಞಾನದ ದೃಷ್ಟಿಕೋನ ಇಲ್ಲ ಅಂತಂದ್ರೆ, ನಾನೇ ಈ ವಿಚಾರ ಅನ್ನೋ ವಿಚಾರದಲ್ಲಿ ನಾನಿದ್ದಾಗ ಈ ವಿಚಾರಗಳನ್ನ ಹೇಗೆ ನೋಡ್ತೀವಿ? ಅವ್ರು ಅದೇನೋ ಹೇಳಿದ್ರು, ಆ ಒಂದು ವಿಚಾರ ಅದರಲ್ಲಿ ನಮ್ಮ ಮನಸ್ಸು ಸಿಗಾಕೊಳ್ಳುತ್ತೆ. ನಾನು ಅದರಲ್ಲಿ ವಿಚಾರ ಮಾಡ್ತಿರ್ತೀನಿ, ಅವ್ರು ಹಾಗೆ ಮಾತಾಡ್ಬೋದಿತ್ತ, ಅವ್ರು ಈ ಥರ ಮಾತಾಡ್ಬೇಕಾಗಿತ್ತಲ್ವಾ, ಅವ್ರು ಯಾಕೆ ಈ ಥರ ಮಾತಾಡ್ಬಿಟ್ರು, ಅಥವಾ ಏನೋ ಒಂದು ನಮ್ಮ ಜೀವನದಲ್ಲಿ ಘಟನೆ ನಡೆಯುತ್ತೆ, ಇದು ಯಾಕೆ ಹೀಗಾಯ್ತು, ಅದ್ಯಾಕೆ ಹಾಗಾಗಬಾರ್ದಾಗಿತ್ತು. ಹೀಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಈ 60,000 ಅಂತ ಏನೋ ನಾವು ವಿಚಾರಗಳನ್ನ ಹೇಳ್ತಾ ಇದ್ದೀವಲ್ಲ, ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟದ್ದು? ಏನೋ ನಡೀತಾ ಇದೆ ಜೀವನ ಅನ್ನೋ ಒಂದು ಜಾಗದಲ್ಲಿ, ಏನೋ ಬದಲಾವಣೆಯನ್ನು ನಡೀತಾನೇ ಇದೆ. ಹೌದ್ ತಾನೆ? ಅದೇ ತಾನೇ ಜೀವನದ ಗುಣ. ಸದಾ ಪರಿವರ್ತನೆಯೇ ಜೀವನದ ಗುಣ. ಆ ಪರಿವರ್ತನೆ ನಡಿಬೇಕಾದಾಗ ಆ ಪರಿವರ್ತನೆ ನನ್ನ ಮನಸ್ಸಿನಲ್ಲಿ ವಿಚಾರವಾಗಿ ಗೋಚರವಾಗ್ತಾ ಇದೆ. ಆ ವಿಚಾರಗಳು ಸಹ ಆ ಪರಿವರ್ತನೆಗೆ ಸರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಆ ವಿಚಾರಗಳನ್ನ ನಾನು
ಇದು ನನ್ನ ವಿಚಾರ ಅಂತ ನಾನು ನೋಡಿಕೊಂಡು ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹೌದ್ ತಾನೆ? ಇದೇ ನೀವು ನಾನು ಈ ನದಿಯ ಪ್ರವಾಹದಲ್ಲಿ ಸಿಗಾಕೊಂಡಿರೋದು. ಯಾವ ನದಿ? ವಿಚಾರ ಅನ್ನೋ ನದಿ. ಈ ವಿಚಾರ ಅನ್ನೋ ನದಿನಲ್ಲಿ ನೀವು ನಾನು ಪ್ರವಾಹಕ್ಕೆ ಸಿಗಾಕೊಂಡಿದ್ದೀವಿ. ಈ ಪ್ರವಾಹ ಎಷ್ಟು ವೇಗವಾಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ ಸ್ವಾಮಿ, ನಮಗೆ ರಾಗ ದ್ವೇಷ ಬೇಕು ಬೇಡ ಅವೆಲ್ಲ ಒಂದು ರೀತಿ ನಮ್ಮ ಚೌಕಟ್ಟಾಗ್ಬಿಡುತ್ತೆ ಅಲ್ವಾ? ದಡ ಅಂತಂದ್ರೆ ಏನು? ನದಿನಲ್ಲಿದ್ದಾಗ ದಡ ಬಿಟ್ಟು ನಾವು ಹೋಗಲ್ಲ. ದಡ ಅಂತಂದ್ರೆ ಏನು? ಅದೊಂದು ರೀತಿ ನಮಗೆ ಆ ನದಿ ಪ್ರವಾಹಕ್ಕೆ ಚೌಕಟ್ಟಾಗ್ಬಿಡುತ್ತೆ. ಅದರಲ್ಲೇ ನಡೀತಾ ಇರುತ್ತೆ ಅಲ್ವಾ? ನನಗೇನಿಷ್ಟ, ನನಗೇನಿಷ್ಟ ಇಲ್ಲ, ಅದನ್ನ ಬಿಟ್ಟು ನಾನು ಜೀವನದಲ್ಲಿ ಬೇರೆ ಏನು ನೋಡ್ಲಿಕ್ಕೂ ಹೋಗಲ್ಲ, ಕೇಳಲಿಕ್ಕೂ ಹೋಗಲ್ಲ, ಅದನ್ನ ಆಸ್ವಾದನೆ ಮಾಡ್ಲಿಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡಲ್ಲ ಎಷ್ಟೊಂದು ಸರ್ತಿ. ಅದು ಸತ್ಯನಾ, ಸತ್ಯ ಇಲ್ವಾ, ಅದು ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಏನು ನೋಡಲ್ಲ. ನನಗೆ ಇವ್ರು ಇಷ್ಟ, ಇವ್ರೇನೋ ಹೇಳಿದ್ರು ನನಗೆ ಇಷ್ಟ ಆಯಿತು, ಇವ್ರು ನನಗೆ ಇಷ್ಟ ಇಲ್ಲ, ಇವ್ರೇನೋ ಮಾಡಿದ್ರು ನಾನು ಅದನ್ನ ನೋಡೋಕ್ಕೂ ಹೋಗಲ್ಲ. ಅಂದ್ರೆ ನಾನು ನನ್ನ ಚೌಕಟ್ಟು ಅಂತ ಮನಸ್ಸಿನಲ್ಲಿ ಏನು ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ, ಜೀವನವನ್ನೆಲ್ಲ ಆ ಚೌಕಟ್ಟಿನಲ್ಲೇ ನಡೆಸ್ಕೊಂತಾ ಹೋಗಕ್ಕೆ ಪ್ರಯತ್ನ ಮಾಡ್ತೀನಿ. ಆವಾಗ ನನಗೇನಾಗತ್ತೆ ಸ್ವಾಮಿ, ಆ ಚೌಕಟ್ಟು, ಆ ಪ್ರವಾಹ ಏನಾದರೂ ನನ್ನನ್ನು ಆ ನದಿ ರಭಸದಲ್ಲಿ ಆ ದಡಕ್ಕೋ ಈ ದಡಕ್ಕೋ ತಗೊಂಡೋದ್ರೆ ನನಗೆ ಏಟಾಗಲಿಕ್ಕೆ ಶುರುವಾಗತ್ತೆ. ಯಾಕೆ ಹೇಳಿ? ಆ ನದಿ ದಡ ಅನ್ನೋದು ಚೌಕಟ್ಟು ತಾನೆ. ಚೌಕಟ್ಟಿಗೆ ನಾನು ತಾಕಿದಾಗ ನೋವಾಗತ್ತೆ. ಇನ್ನು ಈ ನದಿ ಏನು ಸಾಮಾನ್ಯವಾದ ನದಿನಾ? ಈ ನದಿನಲ್ಲಿ ನನ್ನ ಮನಸ್ಸಿನಲ್ಲಿ ಏನೆಲ್ಲ ರೀತಿ ಭಾವನೆಗಳು ಉಂಟಾಗತ್ತೆ. ಆ ಭಾವನೆಗಳಲ್ಲಿ ಎಷ್ಟೊಂದು ಸರ್ತಿ ನಾವು ಸಣ್ಣ ಸಣ್ಣ ವಿಷಯಕ್ಕೆ ಗಮನ ಕೊಟ್ಟು ನೋಡಿದ್ರೆ, ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ಸಿನಲ್ಲಿ ಎಷ್ಟು ನಾವು ಆಲೋಚನೆ ಮಾಡಿ ಆ ಸುಳಿನಲ್ಲಿ ನಾವೇ ಸಿಗಾಕೊಂಡು ನರಳ್ತಾ ಇರ್ತೀವಿ ಸ್ವಾಮಿ. ಹೌದ್ ತಾನೆ? ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ಮದುವೆಗೋ ಯಾವುದೋ ಒಂದು ಸಮಾರಂಭಕ್ಕೆ ಹೋದ್ವಿ ಅಂತ ಅನ್ಕೊಳ್ಳೋಣ. ಅಲ್ಲಿ ಒಂದು 4 ಜನ ನಮ್ಗೆ ಗೊತ್ತಿರೋರು ಗುಂಪಾಗಿ ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಹೋದಾಗ ಅವ್ರು ನನ್ನ ಕಡೆ ತಿರುಗ್ಬಿಟ್ಟು ಸ್ವಲ್ಪ ಹೊತ್ತೇನೋ ನಗ್ತಂಗೆ ನನ್ನ ಮನಸ್ಸಿನಲ್ಲಿ ಅನಿಸ್ತು ಅಂತ ಅನ್ಕೊಳ್ಳೋಣ. ನನಗೇನನ್ಸುತ್ತೆ? ಓ, ನಾನು ಸರಿಯಾಗಿ ಬಟ್ಟೆ ಹಾಕೊಂಡು ಬಂದಿಲ್ವಾ? ಅಥವಾ ನಾನೇನೋ ಮೊನ್ನೆ ಮಾಡಿದ್ದನ್ನು ನೋಡಿ ಇವರು ಆಡ್ಕೋತಾ ಇದ್ದಾರಾ? ಹೀಗೆ ಈ ಮನಸ್ಸು ಅನ್ನೋ ಜಾಗ ಏನೆಲ್ಲ ಉತ್ಪಾದನೆ ಮಾಡುತ್ತೆ. ಅದು ನಿಜನಾ ಅಲ್ವಾ ಅದು ಬೇರೆ ವಿಷಯ. ಆದರೆ ಈ ರೀತಿಯೆಲ್ಲ ವಿಚಾರನ ಉತ್ಪತ್ತಿ ಮಾಡುತ್ತೆ, ಶಂಕೆಯನ್ನು ಉತ್ಪತ್ತಿ ಮಾಡುತ್ತೆ, ಅಸೂಯೆಯನ್ನು ಉತ್ಪತ್ತಿ ಮಾಡುತ್ತೆ. ಈ ವಿಚಾರಗಳೇ ತಾನೇ ಅವೆಲ್ಲ. ಈ ಎಲ್ಲ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಉತ್ಪತ್ತಿಯಾಗಿ ನನಗವಾಗ ಏನನ್ಸುತ್ತೆ? ಜೀವನ ಅಯ್ಯೋ ರಾಮ ಅಂತ ಅನ್ಸುತ್ತೆ ಅಲ್ವಾ? ಹೀಗೆ ಯಾವಾಗ ನಾನು ಈ ವಿಚಾರಗಳ ಸುಳಿಯಲ್ಲಿ ಸಿಲುಕಿ ನದಿಯಲ್ಲಿ ನಾನು ಈಜ್ಲಿಕ್ಕೆ ಹೋಗ್ತೇನೆ, ಈ ಅಂದ್ರೇನು, ಈ ವಿಚಾರಗಳಲ್ಲಿ ನಾನು ಮುಳುಗೋಗಿ ನಾನು ಈಜ್ಲಿಕ್ಕೆ ಹೋಗ್ತೇನೆ ಜೀವನದಲ್ಲಿ, ಆಗ ನನಗೆ ಬಹಳ ಕಷ್ಟ ಸ್ವಾಮಿ. ಯಾಕಂದ್ರೆ ಸುಳಿ ಇದೆ, ಮೊಸಳೆ ಇದೆ, ವಿಚಾರಗಳ ಸುಳಿನೇ ಈ ರೀತಿ ನನ್ನನ್ನು ಆಳಕ್ಕೆ ಎಳ್ಕೊಳ್ಳುತ್ತೆ. ಇನ್ನ ಈ ನೀಲಿ ಕಮಲ, ಶಕುನಿಯನ್ನ ನೀಲಿ ಕಮಲಕ್ಕೆ ಹೋಲಿಸಿದ್ದಾರೆ. ನೀಲಿ ಕಮಲ ಅಂತಂದ್ರೆ ಒಂದು ರೀತಿ ನಮಗೆ ಮತ್ತು ತರಿಸೋ ಅಂತ ಕಮಲ ಅಂತೆ. ನೀಲಿ ಕಮಲ ಅದರಲ್ಲಿ ಮತ್ತು ಬರುವಂತ ವಸ್ತುಗಳಿರುತ್ತಂತೆ. ಶಕುನಿ ಸ್ವಭಾವ ಏನು? ಶಕುನಿ ಸ್ವಭಾವ ಒಂದು ರೀತಿ ಇನ್ನೊಬ್ಬರ ಮೇಲೆ ನಮಗೆ ಶಂಕೆಯನ್ನು ಉತ್ಪತ್ತಿ ಮಾಡುವಂಥ ಸ್ವಭಾವ. ಅದೇ ತಾನೇ ಅವನು ಮಾಡಿದ್ದು. ಇಡೀ ಮಹಾಭಾರತ ಒಂದು ಯುದ್ಧದಲ್ಲಿ ಆತನ ಪಾತ್ರ ಏನು? ಆತನ ಪಾತ್ರ ಇನ್ನೊಬ್ಬರ ಮನಸ್ಸಿನಲ್ಲಿ ವಿಷಬೀಜವನ್ನ ಹಾಕಿ ಅವ್ರ ಮನಸ್ಸನ್ನ ಕಲಸು ಮೇಲೋಗ್ರ ಮಾಡಿ ಆ ಯುದ್ಧಕ್ಕೆ ಒಂದು ಸನ್ನದ್ಧಿ ಮಾಡಿದ್ದು ಅವನೇ ತಾನೆ. ಹೀಗೆ ನನ್ನ ಮನಸ್ಸೇ ನನ್ನನ್ನು ಇನ್ನೊಬ್ಬರ ವಿರುದ್ಧವಾಗಿ ನಿಲ್ಲಿಸುತ್ತೆ. ನನ್ನ ಮನಸ್ಸೇ ಇನ್ನೊಬ್ಬರನ್ನ ನಾನು ಅಸೂಯಿಂದ ನೋಡ್ಲಿಕ್ಕೆ ವಿಚಾರಗಳನ್ನ ಉತ್ಪತ್ತಿ ಮಾಡುತ್ತೆ. ನನ್ನ ಮನಸ್ಸಿನಲ್ಲೇ ಇನ್ನೊಬ್ಬರನ್ನ ಕುರಿತಾಗಿ ಕೋಪ ಅನ್ನೋದು ಉತ್ಪತ್ತಿಯಾಗತ್ತೆ. ಎಲ್ಲ ನನ್ನ ಮನಸ್ಸಿನಲ್ಲೇ ನಡೀತಾ ಇರೋದು ಜೀವನ. ಈ ಒಂದು ಜೀವನವನ್ನ ನಾನು ಯಾವಾಗ ಸುಗಮವಾಗಿ ನಡೆಸ್ಬೋದು? ಈಗ ಈ ತರ ಒಂದು ರಭಸವಾಗಿರೋ ನದಿ ಇದ್ದಾಗ, ಒಂದು ದೋಣಿ ಅಂತ ಇದ್ರೆ, ಆ ದೋಣಿ ಪ್ರವಾಹಕ್ಕೆ
ವಿರುದ್ಧವಾಗಿ ಹೋಗೋದ್ರ ಬಿಟ್ಟು ಆ ಪ್ರವಾಹ ಜೊತೆಗೆ ಹೋಗ್ತಾ ಇದ್ರೆ, ಅದಲ್ದೇನೆ ನನಗೆ ಆ ದೋಣಿನ ನಡೆಸೋ ಯಾರೋ ಒಬ್ಬ ಇದ್ರೆ ನಾನೇನ್ ಮಾಡ್ತೀನಿ ಅವಾಗ? ಆರಾಮಾಗಿ ದೋಣಿಯಲ್ಲಿ ಕುತ್ಕೊಂಡಿರ್ತೀನಿ. ಯಾಕೆ? ಆ ದೋಣಿ ನಡೆಸೋನೆಲ್ಲ ಕಷ್ಟ ತಗೋತಾನೆ, ಅವನು ಗೊತ್ತು. ಹೊತ್ತಾನೆ, ನನಗೆ ದೋಣಿ ನಡ್ಸೋದ್ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಕೆಲಸ ಏನೋ ಬೇರೆ. ದೋಣಿ ನಡ್ಸೋ ಕೆಲಸ ಯಾರ್ದು? ಆ ದೋಣಿ ನಡ್ಸೋದ್ರಲ್ಲಿ ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ, ಅಂಬಿಗ. ಅವನಿಗೆ ಬೇರೆ ಬೇರೆ ಸಮಯದಲ್ಲಿ ಈ ದೋಣಿಯನ್ನ ನಡೆಸಿ ಅಭ್ಯಾಸ ಇರುತ್ತೆ. ಆ ರೀತಿ ಒಂದು ವ್ಯವಸ್ಥೆ ಉಂಟಾದ್ರೆ ಆ ನದಿ ದಾಟಬೇಕಾದಾಗ, ಅವಾಗ ನನ್ನ ಮನಸ್ಸಿನಲ್ಲಿ ಏನಿರುತ್ತೆ? ಆರಾಮಾಗಿರ್ಬೋದು ತಾನೆ, ನಿರಾಳವಾಗಿರ್ಬೋದು. ಆ ನಿರಾಳತೆ ಈ ಜೀವನದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವಾಗ ಬರುತ್ತೆ? ಆ ನಿರಾಳತೆನೇ, ಆ ದೋಣಿನೇ ನಮ್ಮ ಸದ್ಗುರುಗಳ ಜ್ಞಾನ, ಶ್ರೀಕೃಷ್ಣನ ಜ್ಞಾನ, ಭಗವದ್ಗೀತೆ. ಆ ಜ್ಞಾನವೇ ನಿಮ್ಮ ನನ್ನ ದೋಣಿ. ಯಾವಾಗ ನೀವು ನಾನು ಜ್ಞಾನದ ದೋಣಿಯಲ್ಲಿ ಕೂತ್ಕೊಳ್ತೇವೆ, ಎಲ್ಲಿ? ಅದು ಒಂದು ವಿಚಾರನೇ. ಆ ವಿಚಾರ ಎಲ್ಲಿ ನಡೀತಾ ಇದೆ? ಅದೇ ಮನಸ್ಸಿನಲ್ಲೇ. ಅದೇ ಮನಸ್ಸಿನಲ್ಲಿ ಈಗ ನಾನು ಜ್ಞಾನದ ದೋಣಿಯಲ್ಲಿ ಕೂತ್ಕೊಂಡಾಗ ನನ್ನ ಜೀವನ ಹೇಗಿರುತ್ತೆ ಸ್ವಾಮಿ? ಅದನ್ನ ಈ ಶ್ಲೋಕ ನಿಮಗೆ ನನಗೆ ತೋರಿಸ್ಕೊಡ್ತಾ ಇದೆ. ಹೀಗೆ ಆ ರೀತಿ ಕೂತು ನಾವು ಜೀವನದಲ್ಲಿ ದೋಣಿಯಲ್ಲಿ ಕೂತ್ಕೊಂಡು ಯಾರೋ ನಡೆಸ್ತಾ ಇದ್ರೆ ನಮ್ಮ ಕೆಲಸ ಏನು ಸ್ವಾಮಿ? ಏನ್ ಮಾಡ್ತೀರಾ? ಈಗ ಯಾವುದೋ ಒಂದು ಬಸ್ಸಲ್ಲಿ ಕೂತ್ಕೊಂಡಿರ್ತೀರಾ, ಬಸ್ ಯಾರೋ ನಡೆಸ್ತಾ ಇರ್ತಾನೆ, ನೀವೇನ್ ಮಾಡ್ತೀರಾ? ನಿಮ್ಗೆ ಏನ್ ಬೇಕು ಮಾಡ್ಬೋದು. ಹಾಡು ಹೇಳ್ಕೊಂತ, ವಿಸಿಲ್ ಹಾಕೊಂತ, ಪಕ್ಕದವ್ರ ಹತ್ರ ಮಾತಾಡ್ಕೊಂತ, ಅಥವಾ ಒಂದಷ್ಟು ಕಡಲೆಕಾಯಿ ಬೀಜ ತಿನ್ಕೊಂತ, ಏನು, ಅಥವಾ ರೋಡಲ್ಲಿ ಬರ್ತಾ ಇರೋ ನರಿನೋ, ಕೂಗೇನೋ, ಗೂಬೆನೋ ಎಲ್ಲ ನೋಡ್ಕೊಂತ ಆರಾಮಾಗಿರ್ಬೋದು ತಾನೆ. ಯಾಕೆ? ಅದ್ರ ಪಾಡಿಗೆ ಅದಿರುತ್ತೆ, ನನ್ನ ಪಾಡಿಗೆ ನನ್ಗೆ ಯಾರೋ ಒಬ್ಬ ಕರ್ಕೊಂಡು ಹೋಗ್ತೀಯೇನೆ. ಈ ಒಂದು ಸ್ಥಿರತೆ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ನಮಗೆ ಸರಿಯಾದ ಜ್ಞಾನದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಆ ಒಂದು ಜ್ಞಾನ ನಮಗೆ ಶ್ರೀಕೃಷ್ಣ ಸದ್ಗುರುಗಳು ಕೊಡ್ತಾ ಇದ್ದಾರೆ. ಅದನ್ನ ಈ ಶ್ಲೋಕ ನಿಮಗೆ ನನಗೆ ತೋರಿಸ್ಕೊಡ್ತಾ ಇದೆ. ಈ ಜ್ಞಾನವನ್ನ ನಾವು ಹಾಗಾಗಿ ಮೆಲುಕಾಕಿ ನಮ್ಮ ಮನಸ್ಸು ಅನ್ನೋ ಒಂದು ನದಿಯಲ್ಲಿ ಜ್ಞಾನದ ಒಂದು ದೋಣಿಯನ್ನ ಮಾಡಿಕೊಂಡು ಆರಾಮಾಗಿ ಹೋಗೋಣ. ಹರಿ ಓಂ. ಅಮ್ಮ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಅಮ್ಮ. ಧನ್ಯವಾದಗಳು ಸರ್. ಎಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಮನ ಮುಟ್ಟುವ ಹಾಗೆ ತಿಳಿಸ್ಕೊಟ್ಟಿದ್ದೀರ ಇದರ ಅರ್ಥವನ್ನ. ಹೇಗೆ ನದಿಯಿಂದ ನಾವು ಸುರಕ್ಷಿತವಾಗಿ ಈ ಒಂದು ಜೀವನ ನದಿಯನ್ನ ದಾಟಬಹುದು ಅನ್ನೋದನ್ನ. ಧನ್ಯವಾದಗಳು ಮತ್ತೊಮ್ಮೆ. ಸುಮತಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹಲೋ. ಮತ್ತೆ ಯಾರನ್ನಾದ್ರೂ ನಾನು ಬಿಟ್ಬಿಟ್ಟಿದ್ರೆ ಕ್ಷಮಿಸಿ, ನೀವೇ ವಾಲಂಟಿಯರ್ ಆಗಿ ಹೇಳ್ತೀನಿ ಅಂತ ಹೇಳ್ಬೋದು. ಎಲ್ಲಾರ್ದು ಕೇಳಿಸ್ಕೊಂಡೆ. ಅವರು ಅಷ್ಟು ಚೆನ್ನಾಗಿ ಹೇಳ್ದಾಗ ನನ್ಗಿನ್ನೇನು ಇಲ್ಲ ಹೇಳಕ್ಕೆ. ನಾನೇ ತುಂಬಾ ವಿಚಾರ ತಿಳ್ಕೊಂಡೆ. ಅವರು ಮೇಡಮ್ ವಿಷ್ಣು ಸಹಸ್ರನಾಮದ್ದು ವಸುದೇವದ್ದು ಹೇಳಿದಾಗ, ಇಲ್ಲ ಅದಕ್ಕಿಂತ ಮುಂಚೆ ಇನ್ನ ಇಬ್ಬರು ಹೇಳೋವಾಗ ಜಾಯ್ನ್ ಆದೆ. ಅವ್ರಿಬ್ಬರದು ಕೇಳಿಸ್ಕೊಂಡೆ. ಮೇಡಮ್ ಹೇಳಿದ್ದು ನನ್ಗೆ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಶ್ವರೂಪದ್ದು ಡಿಸ್ಕ್ರಿಪ್ಷನ್ ಸಿಕ್ತಾಗಾಯ್ತು. ಹಾಗಾದ್ರೆ ಇನ್ ಎಷ್ಟು ಇರ್ಬೋದು ವಿಶ್ವರೂಪದಲ್ಲಿ ಅರ್ಜುನ ತಿಳ್ಕೊಂಡಿದ್ದು ಎಷ್ಟು ಇರ್ಬೋದು ಅದು ಅಂತ ಅದು ಇಮ್ಯಾಜಿನ್ ಮಾಡಿ ನೋಡ್ತಾ ಇದ್ದೆ. ಅಷ್ಟೊಂದು ವಿಚಾರ ಒಂದು ನಾಮದಲ್ಲಿ, ಕೃಷ್ಣಂದು ಒಂದು ನಾಮಕ್ಕೆ ಅವ್ರು ಅಷ್ಟೊಂದು ವಿವರಣೆ ಕೊಟ್ರು. ಇನ್ನು ಅವ್ರಿಗೆ ಎಷ್ಟು ವಿಚಾರ ತಿಳಿದಿರ್ಬೋದಪ್ಪ. ಇದು ಹೇಗೆ ಅಂದ್ರೆ, ಇದು ಜ್ಞಾನ ಒಂದು ದೊಡ್ಡ ಗೆರೆ ಹಾಕದ್ಮೇಲೆ, ಯಾರು ಒಬ್ರು ದೊಡ್ಡ ಗೆರೆ ಹಾಕಿದ್ಮೇಲೆ ಅದ್ರ ಪಕ್ಕ ಎಷ್ಟು ಚಿಕ್ಕ ಗೆರೆ ಹಾಕಿದ್ರು ಅದ್ರ ಸಮಾನ ಬರಲ್ಲ. ಆ ತರ ನಮ್ಗಿರೋದು ಜ್ಞಾನ ತುಂಬಾ ಒಂದು ಡಾಟ್ ಅಷ್ಟು
ಇಲ್ಲಿ ಬೇರೆಯವರೆಲ್ಲ ಹೇಳೋದು ಒಂದು ದೊಡ್ಡ ಗೆರೆ ಅಷ್ಟು. ಆ ಗೆರೆನ ನೋಡಿದ್ಮೇಲೆ ಈ ಡಾಟ್ಗೆ ಏನು ಮಹತ್ವ ಇಲ್ಲ, ಅದು ತುಂಬಾ ದಾಟಿ ಹೋಗಿದೆ. ಅದನ್ನ ನಾವು ತಿಳ್ಕೊಳ್ಳೋದ್ರಲ್ಲಿ ಇದೆ ಅಷ್ಟೇ. ಅಷ್ಟೇ, ನನ್ಗಿನ್ನೇನು ಇಲ್ಲ. ನಾನೇ ತುಂಬಾ ವಿಚಾರ ತಿಳ್ಕೊಂಡೆ. ಹರಿ ಓಂ ಅಮ್ಮ, ಡಾಟಿಂದಾನೇ ಅಲ್ವೇ ನಮ್ಮ ಎಲ್ಲ ಶುರುವಾಗೋದು. ಬಟ್ ಆಲ್ರೆಡಿ ದಾಟು ಲೈನ್ ಶುರು ಆಗೋದು ಹಾ, ನೀವೆಲ್ಲ ಅದಕ್ಕೆ ಎಷ್ಟು ಡಾಟೇ ಮುಖ್ಯವಾಗಿರ್ಬೇಕಾಗಿರೋದಮ್ಮ. ಹೌದು, ಹಾಗೇನು ಅನ್ಕೋಬೇಡಿ. ಸ್ಟಾರ್ಟಿಂಗ್ ಪಾಯಿಂಟ್ ಅದು. ನಾವು ಸ್ಟಾರ್ಟಿಂಗ್ ಹೌದು. ಪಾಯಿಂಟ್ ಅಲ್ಲಿ ಇದೀವಿ, ನಾನು ಹಾ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ಅಲ್ಲಿ ಇಲ್ಲಿ ಜ್ಞಾನ ಪಡ್ಕೊಂಡಿರೋರು ತುಂಬಾ ದೊಡ್ಡ ಗೆರೆ ಅಷ್ಟು. ಆ ಗೆರೆ ಮುಂದೆ ನಾನು ಬರ್ತೀನಿ, ನಾನು ಡಾಟ್ ಹಾಕ್ತೀನಿ ಅಂದ್ರೆ ಆಲ್ರೆಡಿ ಗೆರೆ ಹೋಗಿದೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗ್ಲಿ. ನಾನೇನೋ ಹೇಳೋದಿದೆ ಅಂದ್ರೆ ಅದು ಚಿಕ್ಕದಾಯ್ತು. ಅಷ್ಟೊಂದು ಜ್ಞಾನ ಕೊಟ್ಟ ಮೇಲೆ ಇವಾಗ ಸೆಂಟೆನ್ಸಸ್, ಪ್ಯಾರಾಗ್ರಾಫ್ಸ್, ಎಸ್ ಬರೆಯೋ ಅವ್ರ ಮುಂದೆ ನಾನು ಹಠ ಮಾಡಿ ನಾನು ABCD ಬರ್ತೀನಿ, ಆಲ್ಫಾಬೆಟ್ಸ್ ಬರ್ತೀನಿ ಅನ್ನೋ ತರ ಅದು ಅದು ಹೇಳೋದು. ಅದನ್ನ ನಾವು ಕೇಳಿಸ್ಕೋಬೇಕು ಅಷ್ಟೇ. ತುಂಬಾ ಚೆನ್ನಾಗಿತ್ತು. ನಾನು ಕೇಳ್ಸ್ಕೊಂತ ಇದ್ದೆ. ಆದ್ರೆ ನಾನ್ ಸಣ್ಣ ಡಾಟು ಅಂತಂದ್ಬಿಟ್ಟು ಏನು ವ್ಯಥೆ ಪಡೋ ಅಂತದ್ದೇನಿಲ್ಲ. ಇಲ್ಲೊಂದ್ ಇಲ್ಲ ಸೇಯಿಂಗ್ಸ್ ಹೇಳ್ತೀನಿ. ದ ಜರ್ನಿ ಆಫ್ 1,000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಲಾವತ್ಸು ಹೇಳಿರೋದು, ಗೊತ್ತಾಯ್ತಾ? ಹೌದು, ನಂದು ಜಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ರೆ ತುಂಬಾ ಸಂತೋಷ, ಇಲ್ಲ ಸ್ಟ್ರಕ್ ಆಗಿದ್ರೆ ಸ್ಟಾರ್ಟ್ ಮಾಡ್ಕೋಬೇಕು. ಇದೆಲ್ಲ ಒಂದು ಇನ್ಸ್ಪಿರೇಷನ್. ಸ್ಟಾರ್ಟ್ ಎ ಜರ್ನಿ, ಇಟ್ ಇಸ್ ಅನ್ ಇನ್ಸ್ಪಿರೇಷನ್. ಈ ಜ್ಞಾನದಲ್ಲಿ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನೋದು ಇಟ್ ಇಸ್ ಅನ್ ಇನ್ಸ್ಪಿರೇಷನ್. ಇದು ತಿಳ್ಕೊಂಡ್ರೆ ಇದು ಎಲ್ಲ ಜ್ಞಾನಕ್ಕಿಂತ ತುಂಬಾ ವಿಶೇಷವಾದ ಜ್ಞಾನ. ಈ ಈ ಈ ತರ ಒಂದು ಸ್ಪಿರಿಚುವಲ್, ಅದು ಸರಿಯಾಗಿ ಹೇಳೋರು ಇರ್ಬೇಕು, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ಓಪನ್ ಮೈಂಡ್ ಇರ್ಬೇಕು. ಆ ಎರಡು ಒಂದಿದ್ರೆ ಇದ್ರ ಮುಂದೆ ಇನ್ಯಾವ ನಾಲೆಡ್ಜ್ ದೊಡ್ಡದಲ್ವೇ ಅಲ್ಲ. ಅಷ್ಟೇ. ಇದು ಒಂದು ಸೂರ್ದಾಸರ್ದು ನನ್ ಮಗನ್ ಹಿಂದಿ ಎಕ್ಸಾಮ್ ಹೇಳ್ಕೊಡೋವಾಗ ಒಂದು ದೋಹಾ ಹೇಳ್ದ. ಅದು ಹೆಚ್ಚು ಕಡಿಮೆ ಇವಾಗ ಇನ್ನ ಇಬ್ರು, ನಾನ್ ಜಾಯ್ನ್ ಆಗೋವಾಗ ಇನ್ನ ಇಬ್ರು ಆ ನಾವಿಕ ಬೋಟ್ ಮ್ಯಾನ್ ಬಗ್ಗೆ ಹೇಳ್ತಾ ಇದ್ರು. ಅದ್ರಲ್ಲಿ ಅವ್ನ್ ನನ್ಗೆ ಆ ದೋಹಾ ಸುಮ್ನೆ ಓದಿ ನನ್ಗೆ ಇದು ಅರ್ಥ ಹೇಳು ಅನ್ನೋವಾಗ ಹೆಚ್ಚು ಕಡಿಮೆ ಇದೇ ಅರ್ಥ ಇತ್ತು. ಅಂದ್ರೆ ನಾನು ಓನಾಗೆ ಅದು ನಾನು ಹಿಂದಿ ಓದಿ ಸ್ಕೂಲ್ ಟೈಮಲ್ಲಿ ಓದಿದ್ರಿಂದ ನನಗೂ ಸ್ವಲ್ಪ ಹಿಂದಿ ಅರ್ಥ ಆಗೋದ್ರಿಂದ ಹೇಳ್ತದೆ. ಅದ್ರಲ್ಲಿ ಏನ್ ಸುರ್ದಾಸ್ ಹೇಳೋದು ಅಂದ್ರೆ, ನಮ್ಮ ಜೀವನ ಒಂದು ಬೋಟ್, ನಾವೊಂದು ಬೋಟ್ ಮ್ಯಾನ್ ತರ ನಾವೆಲ್ಲ ಜೀವನ, ನಮ್ಮ ಲೈಫ್ ಬಂದ್ಬಿಟ್ಟು ಸಾಗರ, ಓಷನ್, ಸೀ ತರ. ನಾವು ನಮ್ಮ ಬೋಟ್ ಅಲ್ಲಿ ನಾವು ಒಂದು ಬೋಟ್ ಮ್ಯಾನ್. ನಾವು ಬೋಟ್ದ ಒಂದು ಅದು ಈಗ ಮಾಡ್ತೀವಲ್ವಾ, ಸೇಲ್ ಮಾಡ್ತೀವಲ್ಲ, ಅದನ್ನ ಏನಂತಾರೋ ನನ್ಗೆ ಸದ್ಯ ಗೊತ್ತಾಗ್ತಾ ಇಲ್ಲ. ಅದನ್ನ ಮಾಡ್ತಾ ಹೋಗ್ಬೇಕು. ಆ ಓಷನ್ ಅಲ್ಲಿ ಎಷ್ಟೊಂದ್ ಸತಿ ಸ್ಟ್ರಾಮ್ಸ್ ಬರುತ್ತೆ, ಭಯಂಕರವಾದ ಸ್ಟ್ರಾಮ್ಸ್ ಬರುತ್ತೆ, ತುಂಬಾ ಕಷ್ಟ ಆಗತ್ತೆ. ಆಮೇಲೆ ವೇವ್ಸ್ ಬರುತ್ತೆ, ವೇವ್ಸ್ ತುಂಬಾ ಆಗಿರತ್ತೆ. ಅವರು ಹಿಂದಿನಲ್ಲಿ ನನ್ಗೆ ಅವನು ಟೆಕ್ಸ್ಟ್ ಬುಕ್ ಕೊಡೋ ಅಂದೆ, ಅದೆಲ್ಲೋ ಸಿಗ್ಲಿಲ್ಲ ನನ್ಗೆ ಅದು. ಅದು ವೇವ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರತ್ತೆ ಅಂತ. ಆ ಸ್ಟ್ರಾಮ್ಸ್ ತುಂಬಾ ಸ್ಟ್ರಾಂಗ್ ಆಗಿರತ್ತೆ. ಬೋಟ್ ಮ್ಯಾನ್ ಬಂದ್ಬಿಟ್ಟು ಏನನ್ನೂ ನೋಡಲ್ಲ ಅಂತೆ, ಅವ್ನ್ ಬರೀ ಕೈ ಅಲ್ಲಾಡಿಸ್ತಾ ಇರ್ತಾನಂತೆ. ಅವ್ನ್ ಏನಂದ್ರೆ ಅದು ಬೋಟ್ ನ ಸೇಲ್ ಮಾಡೋದಷ್ಟೇ, ಅವ್ನ್ ಕೈ ಅಲ್ಲಾಡಿಸ್ತಾನೆ ಇರ್ತಾನಂತೆ. ಅದನ್ನ ಆ ತರ ಇದು ಮಾಡಕ್ಕೆ ಬೋಟ್ ಮುಂದೆ ಹೋಗ್ತಾರೆ. ಎಷ್ಟು ತನಕ ಅವ್ನು ಇನ್ನೇನು ಯೋಚನೆ ಮಾಡಲ್ಲ, ಏನ್ ಬಂದ್ರು ಏನಂದ್ರೆ ಅವನು ಆ ದಡ ಸೇರೋ ತನಕ ಅದನ್ನ ಅಲ್ಲಾಡಿಸ್ತಾನೆ ಇರ್ತಾನಂತೆ. ಅದೇ ತರ ಅವ್ರು ಹೇಳೋದು, ನಮ್ಮ ಜೀವನದಲ್ಲಿ ನಾವೇನು ಇವಾಗ ಸ್ಪಿರಿಚುವಲ್ ಆಗಿ ನೋಡಿದ್ರೆ ಅದೇ ಕೃಷ್ಣನ್ನ ಮೋಕ್ಷ ಅಂದ್ರೆ ಏನು ನಮ್ಗೆ ಆಕ್ಚುಲಿ ಗೊತ್ತಿಲ್ಲ. ಅದೇ ಪರಮಾತ್ಮನನ್ನು ನೋಡೋ ತನಕ ನಮ್ಮ ಪ್ರಯತ್ನವನ್ನು ಏನ್ ಬಂದ್ರು ಏನಾದ್ರೂ ಆ ಬೋಟ್ ಮ್ಯಾನ್ ತರ ಎಷ್ಟೇ ಒಂದು ಸ್ಟ್ರಾಮ್ಸ್ ಬಂದ್ರು, ಎಷ್ಟೇ ಒಂದು ವೇವ್ಸ್ ಬಂದ್ರು, ಅದು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನಮ್ ಕೈ ಅಲ್ಲಾಡಿಸ್ತಾ ಇರ್ಬೇಕು. ಅಂದ್ರೆ ನಮ್ ಡ್ಯೂಟಿ ಏನಿದು ಅದನ್ನ ಮಾಡ್ತಾ ಇರ್ಬೇಕು. ಎಲ್ ತನಕ ಆ ಪರಮಾತ್ಮನ ನಾವು ರೀಚ್ ಆಗೋ ತನಕ, ಆ ಪರಮಾತ್ಮನ್ ಅದೇನ್ ನಾವ್ ಹೇಳ್ತೀವಲ್ಲ ಮೋಕ್ಷ ಅಂತೀವ ಅಥವಾ ಪರಬ್ರಹ್ಮ ಅದು ಪ್ರಾಪ್ತಿ ಆಗೋ ತನಕ ಅದನ್ನು ಮಾಡ್ತಾ ಇರ್ಬೇಕು. ಅದು ಸೂರ್ದಾಸ್ ದೋಹದಲ್ಲಿತ್ತು. ಇವಾಗ ನಾನು ಇವರೆಲ್ಲ ಹೇಳೋದ್, ನಾನು ಆಕ್ಚುಲಿ ಶ್ಲೋಕ ನಾನು ಓದ್ಲೇ ಇಲ್ಲ, ನಾನು ಬರೋ ಅಷ್ಟೊತ್ತಿಗೆ ಸ್ಕ್ರೀನ್ ಚೇಂಜ್ ಆಗಿತ್ತು. ಇವರೆಲ್ಲ ಹೇಳೋದ್ ನೋಡಿ ಆ ದೋಹ ನೆನಪಾಯ್ತು ಅಷ್ಟೇ. ಧನ್ಯವಾದಗಳು ಸುಮತಿ, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದೀರಾ.
ಬೇರೆ ಯಾರಾದ್ರೂ ಮಿಸ್ ಆಗಿದ್ದೀರಾ ಅಥವಾ ಇನ್ನು ಏನಾದ್ರು ಹೇಳ್ಬೇಕು ಅಂತಂದ್ರೆ ಹೇಳ್ಬೋದು, ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಹಾ ಅಮ್ಮ ನಾ ಹೇಳ್ತೇನ್ರಿ. ಆಡ್ ಮಾಡೋದಿದ್ರೆ ವಿಜಯ್ ಹೇಳಿದ್ದಂತೂ ಸೂಪರ್ ಆಗಿತ್ತು. ನಿಜವಾಗ್ಲೂ ಅದು ರಣರಂಗ. ನಮ್ಮ ಮನಸ್ಸೇ ನಮಗೆ ರಣರಂಗ. ಅಲ್ಲೇ ಹೌದು. ತುಂಬಾ ತಿಳ್ಕೊಳ್ಳೋದಿರೋದು. ಇಡೀ ಭಗವದ್ಗೀತೆನೇ ಮನಃಶಾಸ್ತ್ರ ಅಲ್ವಾ? ತುಂಬಾ ಚೆನ್ನಾಗಿತ್ತು ವಿಜಯ್. ನಾನು ಒಂದ್ ಶೇರ್ ಮಾಡ್ಬೇಕಂತೇಳಂದು ಅಮ್ಮ. ಖಂಡಿತ. ಈಗ ನಮ್ಗ 3 ಜನ ಅಂಬಿಗರ್ರಿ, ಎಷ್ಟು ಸರಳ ಐತ್ರಿ ನಮ್ ಜೀವನದೊಳಗ. ಖರೆ ನಾವ್ ಭಗವದ್ಗೀತಾ ಕಲಿತಾ 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 ಎಷ್ಟು ಪರಿಶುದ್ಧ ಆಗ್ಯಾವಲ್ರಿ. ಸರಳ ದಾರಿ ಸಿಗ್ತೈತ್ರಿ ಎಲ್ಲದಕ್ಕೂ. ಬಹಳ ಅಂದ್ರ ಬಹಳ ಆಶ್ಚರ್ಯ ಆಗ್ತೈತಿ ಅಮ್ಮ ಒಂದೊಂದ್ಸತಿ ನೋಡ್ಕೊಂಡ್ ಹೋದಾಗ. ನಾನು ಎಷ್ಟೋ ಸತಿ ಹೇಳ್ತಿದ್ದೆ, ಒಂದ್ ಭಗವದ್ಗೀತಾ ಬುಕ್ ಅನ್ನೋದ್ ಬುಕ್ ಆಗಿತ್ತು ಅಮ್ಮ. ಇದುವರೆಗೂ ಅದ್ ಪೇಜ್ ಟರ್ನ್ ಮಾಡಿ ಒಂದು ಶ್ಲೋಕನೂ ಓದಾಕ್ ಬರ್ತಿರ್ಲಿಲ್ಲ, ಏನಿಲ್ಲ. ಪ್ರಭು ಗುರುಜಿ ನೀವೆಲ್ಲ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಮನ್ಯಾಗ ಕುತ್ಕೊಂಡ ಇಡೀ ಬುಕ್ಕಿಗೆ ಏನೈತಿ ಅದರ್ದ ಜೀವನಾನ ನಡ್ಸ್ಕೊಂಡ್ ಹೋಗ್ಬೇಕ್ ಅಷ್ಟ ಕೆಪಾಸಿಟಿ ಆ ಬುಕ್ ನೊಳಗ ಐತಿ ಅಂತಂದ್ ಹೇಳಿ ಸರಳ ಈಗಿಂದ ಈ ಶ್ಲೋಕ ಎಷ್ಟು ಸರಳ ಉತ್ತರ ಕೊಡ್ತೈತಿ ಅಮ್ಮ. ಅಂಬಿಕಾ ಕೈ ಹಿಡ್ದಾಗ ಯಾರು ಏನು ಬೇಕಾಗಿಲ್ಲ ಅನ್ನೋದನ್ನ ಎಷ್ಟು ನಮ್ಗೆ ಇವ್ ಕ್ಲಾಸ್ಗಳೆಲ್ಲ ವಾರದೊಳಗ್ 3 ದಿನ ಇವ್ ಕ್ಲಾಸ್ಗಳು ಕೇಳ್ತಾ ಇದ್ದಂಗೆಲ್ಲ ದಿನದಿಂದ ದಿನಕ್ಕ ಹೆಂಗ ನಮ್ಮೊಳಗಿರೋ ಕೊಳಕ್ ನೀರೆಲ್ಲ ಹೋಗಿ ಪರಿಶುದ್ಧವಾಗಿ ನೀರ್ ತುಂಬ್ಕೊಂತೈತೋ ಅಷ್ಟು ಸರಳ ದಾರಿ ಸಿಗ್ತೈತಿ ಅಮ್ಮ. ಬಾಳ ಅಂದ್ರ ಬಾಳ ಖುಷಿ ಆಗ್ತೈತ್ರಿ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಬೇರೆ ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಅಮ್ಮ ಹಲೋ. ಹೇಳಿ ಪ್ರಿಯಾಂಕಾ. ಹಾ ಅಮ್ಮ, ಅದೇ ಇಲ್ಲಿವರೆಗೂ ಕೇಳಿರೋ ಹಾಗೆ, ಅದೇ ಮೊದ್ಲು ಅಮ್ಮ ಅವರೆಲ್ಲ ಇದ್ರ ಇತಿಹಾಸ ಅಥವಾ ಇದು ನಡೆದಿರೋವಂಥದ್ದು, ಆ ನಂತರ ಬಾವ್ರು ಹೇಳೋಗೆ ಇದು ಮನಸ್ಸಿನ ಆಟ, ಹೀಗೆ ಈ ಭೀಷ್ಮ ದ್ರೋಣ ಈ ನನ್ನ ಅಜ್ಞಾನ ಮತ್ತೆ ಜ್ಞಾನ ಅನ್ನೋ 2 ದಡಗಳು. ಈ ಅಜ್ಞಾನ ಅನ್ನೋ ದಡದಲ್ಲಿ ಇದ್ದಾಗ ಇದ್ರಲ್ಲಿ ನೀಲಿ ಬಣ್ಣದ ಕಮಲ, ಈಗ ಇನ್ನೊಂದು ಗುಲಾಬಿ ಬಣ್ಣದ ಕಮಲನ ನಾವು ಜ್ಞಾನಕ್ಕೆ ಹೋಲಿಸ್ತೀವಿ, ಅದಕ್ಕೆ ಇಲ್ಲಿಯವರು ನೀಲಿ ಕಮಲ, ಈ ನಾವು ಈಶ್ವರನ ಕಂಠದಲ್ಲಿ ಅವರು ಗಂಟ್ಲಲ್ಲಿ ಇದ್ದಿದ್ದು ಜೊತೆಗೆ ವಿಷ, ಅದು ನೀಲಿನ ನೀಲಿ. ಯಾವಾಗ್ಲೂ ಪಾಯ್ಸನ್ಗೆ ಹೋಲಿಸ್ತೀವಿ. ಈ ಶಕುನಿಯ ಈ ಅವರ ಗುಣ, ಅವರ ಮಾತು, ಇದು ನೀಲಿ ಕಮಲ, ಇದು ವಿಷದ ಹಾಗೆ. ಹೀಗೆ ನನ್ನಲ್ಲೂ ಯಾವ ವಿಷದ ವಿಚಾರಗಳು, ಈ ನೀಲಿ ಕಮಲದ ವಿಚಾರಗಳು, ಆಮೇಲೆ ಮೊಸಳೆ ಅಂದ್ರೆ ನನ್ನನ್ನ ನಾನೇ ನುಂಗುವಂತ ವಿಚಾರಗಳು, ಕಳೆದು ಹೋಗುವಂಥದ್ದು ಒಂದ್ ಕಡೆ, ಇನ್ನೊಂದು ನನ್ನಲ್ಲೇ ಇರುವಂತ ಅಂಬಿಗ ಶ್ರೀಕೃಷ್ಣ ಕೃಷ್ಣತ್ವ. ಈಗ ಇವರೆಲ್ಲ ಬಹಳ ಜನ ಇದ್ದಾರೆ ಇಲ್ಲಿ, ಶಕುನಿ, ಶಲ್ಯ, ಕರ್ಣ, ಅಶ್ವತ್ಥ, ಅರೆ ಇವರು ದುರ್ಯೋಧನ ಒಂದ್ ಕಡೆ, ಇನ್ನೊಂದು ಕಡೆ ಬರೀ ಶ್ರೀಕೃಷ್ಣ. ಈ ಶ್ರೀಕೃಷ್ಣ, ಈ ಅಂಬಿಗ, ಈ ಕೃಷ್ಣತ್ವ ನನ್ನಲ್ಲಿ ಇದ್ದಾಗ ಈ ರೀತಿ ನನ್ನಲ್ಲಿ ವಿಷದ ಆಲೋಚನೆಗಳು, ಆಮೇಲೆ ಆ ಆಲೋಚನೆ ಆ ಮೊಸಳೆ ತರ ನನ್ನನ್ನೇ ನಾನು ನುಂಗಿ ಆ ಸಮಯದಲ್ಲಿ ನಾನು ಕಳೆದು ಹೋಗ್ತೀನಿ. ಈಗ ನನ್ಗ್ ಬೇಕು ಈ ಸ್ವಾರ್ಥ, ನನ್ ಪಾತ್ರ ಈಗಿರೋದೇ ಇದು ಸತ್ಯ, ಈಗ ನಾನೇನೊಂದ್ ಮಗಳಾಗಿರೋದು, ಅಥವಾ ನಾನು ಇಲ್ಲಿ ಕಲಿತಾ ಇದ್ದಾಗ ಇಲ್ಲಿ ಪೂರ್ತಿಯಾಗಿ ಇದು ಬರೀ ಪಾತ್ರ ಅಷ್ಟೇ, ಇಲ್ಲಿ ನಾನಿಲ್ಲಿ ಕೇಳ್ತಾ ಇರೋದು, ನಾನು ಕಲಿತಾ ಇರೋದು ಅನ್ನೋದು ಹಾಗೆ ಅದರಲ್ಲಿ ಈ ಅಹಂಕಾರ,
ಈ ವ್ಯಾಮೋಹ ಇಂಥ ಸುಳಿ ಅಂತ ಬಂದಾಗ ನನ್ನನ್ನ ನಾನೇ ನುಂಗುವ ಹಾಗೆ ವಿಚಾರಗಳು ಮೊಸಳೆ ತರ ಇದ್ದಾಗ, ಇಂಥ ಸಮಯದಲ್ಲಿ ನನಗೆ ನಾನೇ ಅಂಬಿಗನಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಬರುವಂತ ಎಲ್ಲಾ ಶ್ಲೋಕಗಳಲ್ಲೂ ಸತ್ಯ ಯಾವುದು ಯಾವಾಗ್ಲೂ ಎಲ್ಲರಿಗೂ ಮತ್ತೆ ನನಗೂ ಆರೋಗ್ಯವಾಗಿರುವಂತದ್ದು, ಸರಳವಾಗಿರುವಂತದ್ದು, ಎಲ್ಲದರಲ್ಲೂ ಇದನ್ನೇ ತಿಳಿಸ್ತಾ ಇರುವಂತದ್ದು. ಸೊ ಇಂಥದ್ದೇ ಈ ನನ್ನಲ್ಲೇ ಒಂದು ಯುದ್ಧ ನಡೀತಾ ಇರುವಾಗ ನನ್ನಲ್ಲೇ ಇರುವಂತ ನಾನು ಅಂಬಿಗನನ್ನ ಕೃಷ್ಣತ್ವನ್ನ ತಗೊಂಡು ಈ ಯುದ್ಧದಲ್ಲಿ ಹೆಂಗೆ ಶಾಂತಿಯನ್ನ ಕಂಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ತುಂಬಾ ಚೆನ್ನಾಗಿ ತಗೊಂಬಂದಿದ್ದೀರಾ. ಈ ಕಾಂಟೆಕ್ಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಬಹಳ ಧನ್ಯವಾದಗಳು ಅಮ್ಮ ಪ್ರಿಯಾ. ಅವರೆಲ್ಲ ಹೇಳ್ತಾ ಇದ್ದಾಗ ಇವರು ಎಲ್ಲಾರು ಏನೋ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳ್ತಿದ್ದಾರೆ, ಇಲ್ಲಿ ಅದು ನಡೆದಿರೋದ್ರ ಬಗ್ಗೆ ಹೇಳ್ತಿದ್ದಾರೆ, ಅದ್ರ ವಿವರಣೆ ಹೇಗಿತ್ತು, ಅದ್ರ ಸಾರಾಂಶ ಹೇಗಿತ್ತು, ಅದ್ರ ಇತಿಹಾಸ ಹೇಗಿತ್ತು. ಆ ಇತಿಹಾಸ ಇವತ್ತು ಇಲ್ಲಿಗೆ ಬಂದಿದೆ. ಸೊ ಎಲ್ಲಾ ಟೈಮ್ದಲ್ಲಿ ಗೊತ್ತು, ಪ್ರಪಂಚ ನನ್ನೊಳಗಡೆನೆ ಇರೋದು, ನಾನೇ ಪ್ರಪಂಚ, ನಾನು ಹೊರಗಡೆ ಪ್ರಪಂಚ ಅಂತ ಇದೆ. ಈ ಹೊರಗಡೆ ಪ್ರಪಂಚದಲ್ಲಿ ಇದೆಲ್ಲ ನಡೆದಿದೆ. ಸೊ ಒಳಗಡೆ ಪ್ರಪಂಚದಲ್ಲಿ ನಡೆದಾಗ ಇದನ್ನ ಹೆಂಗೆ ಅಂಬಿಗನಾಗಿ ನಾನ್ ಹೋಗ್ಬೇಕು ಅಂತಂದು ಇಲ್ಲಿ ತಿಳಿಸ್ತಿದಾರೆ ಅಂತ ಅನಿಸ್ತಾನ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಪ್ರಿಯಾಂಕಾಜಿ. ತುಂಬಾ ಮನ ಮುಟ್ಟೋ ಹಾಗೆ ಹೇಳಿದ್ದೀರಾ. ಧನ್ಯವಾದಗಳು. ಇನ್ನು ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ ಅಥವಾ ಮುಕ್ತಾಯ ಮಾಡೋಣ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.